ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜಕಮಲಜನ ಔನ್ನತ್ಯ ಗುರುವಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಅಯಂಕಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಃ ಶ್ರೀರಮಾಯಿ ಮಹರ್ಷಿ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತೀ ಮಹರ್ಷಿ ಜಯತೀರ್ಥಗುರುಭ್ಯೋ ನಮಃ ಶ್ರೀ ವ್ಯಾಸರಾಜತೀರ್ಥಗುರುಭ್ಯೋ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्री विद्यामानतीर्थगुरुभ्यो नमः वेदान्ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरम् अतीनं भाषणं नमामि उदारं विबुधेश योगिनं श्रीगुरुभ्यो नमः जन्मानि अस्य यतः अन्वयात् इतरतः च अर्थेषु अभिज्ञः स्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः ಗೋಪಿಯರು ವ್ಯಾಸರು ಕೊಟ್ಟ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಕಾತ್ಯಾಯನಿ ಮಹಾಭಾಗ್ಯೆ ಮಹಾಯೋಗಿನಿ ಅಧೀಶ್ವರಿ ನಂದ ಗೋಪಸುತಂ ದೇವಿ ಪತಿಂ ಮೇ ಕುರು ಕುರು ಅಂದರೆ ಮಾಡು ಮೇ ಅಂದರೆ ನನಗೆ ತೇ ನಮ ಅಂತ ಈ ಮಂತ್ರದ ಮೂಲಕ ಅರ್ಚನೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಹಾಗೆ ಆರಾಧನೆ ಮಾಡ್ತಾ ಪುಷ್ಪಂ ಅವೇದಯನ್ ಪುಷ್ಪವನ್ನು ಅರ್ಪಿಸಿದರು. ಯಾಕೆ? ಕೃಷ್ಣ ಅವನು ನಮ್ಮ ತಲೆಗೆ ಹೂ ಮುಡಿಸಬೇಕು ಅಂತ. ಇವರ ಕೈಯಲ್ಲಿ ಕೃಷ್ಣ ಹೂ ಕೊಡುವುದಲ್ಲ, ಕೃಷ್ಣನ ಪಾದಕ್ಕೆ ಹೆಣ್ಮಕ್ಕಳು ಹೂ ಇಡುತ್ತಾರೆ. ಕೃಷ್ಣ ಏನು ಮಾಡಬೇಕು? ಹೆಣ್ಮಕ್ಕಳ ಕೈಯಲ್ಲಿ ಹೂ ಕೊಡುವುದಲ್ಲ, ಕೃಷ್ಣ ಸ್ವಯಂ ತಾನೇ ಹೆಣ್ಮಕ್ಕಳ ತಲೆಗೆ ಪುಷ್ಪವನ್ನು ಮುಡಿಸಬೇಕು. ಹಾಗೆ ವಾದಿರಾಜ ಶ್ರೀಪಾದರು ಅದೇ ರೀತಿಯಲ್ಲಿ ಅಂತ ಇದ್ದಾರೆ. ಕಬರಿ ಸಂದಧ್ಯ, ಕಬರಿ ಶಬ್ದಕ್ಕೆ ತುರುಗು ಅಂತ. ಕಬರಿ ತೈ ಸಂದಧ್ಯ, ಸಂದಧ್ಯ ಅಂದರೆ ಅದನ್ನು ಮುಡಿಸಲು, ಕೃಷ್ಣನೇ ಮುಡಿಸಬೇಕು ಅಂತ. ಅಂದರೆ ಅದರ ಅಭಿಪ್ರಾಯ ಲೋಕದಲ್ಲಿ ನೋಡುವಾಗ ಪುಷ್ಪ ಮೋಕ್ಷದಲ್ಲಿ ಇದೇ ಘಟನೆಗಳು ನಡೆಯುತ್ತದಂತೆ. ಮಧ್ವವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಪಂಡಿತ. ಮೋಕ್ಷದಲ್ಲಿ ಕ್ರಮನೇ ಹೀಗೆ ಅಂದಿದೆ. ಅವಳಾಗಿ ಪುಷ್ಪ ಮುಡಿಸಿಕೊಳ್ಳುವಂತೆ ಇಲ್ಲ, ಇವನು ಅವಳಿಗೆ ಪುಷ್ಪ ಮುಡಿಸಬೇಕು. ಇದು ಮೋಕ್ಷದ ಕ್ರಮ ಅಂತಾರೆ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳು ಕೃಷ್ಣ ನಮ್ಮ ತಲೆಗೆ ಮುಡಿಸಬೇಕಂದ್ರೆ ಆವಾಗ ನಾವು ಪುಷ್ಪಗಳು ಅಂದರೆ ಅಹಿಂಸಾಗಿ 8 ಪುಷ್ಪಗಳು ಅಂತ ಇಟ್ಟುಕೊಂಡ್ರೆ ನಾವು ದೇವರಿಗೆ ಪುಷ್ಪವನ್ನು ಅರ್ಪಿಸ್ತೇವೆ. ನಮಗೆ 8 ಪುಷ್ಪಗಳನ್ನು ಕೊಡು ಅಂತ ಹೇಳಿದ್ರು ನಾವು ದೇವರಿಗೆ ಪುಷ್ಪಗಳನ್ನು ಅರ್ಪಿಸ್ತೇವೆ. ಆದರೆ ಅವನಾಗಿಯೇ ನಮ್ಮ ತಲೆಗೆ ಅಷ್ಟಾರು ಪುಷ್ಪಗಳನ್ನು ತುಂಬಿಸಬೇಕು. ಅವನಿಗೆ ಖುಷಿಯಾಗಿಲ್ಲ ನಮ್ಮ ಪೂಜೆಯಿಂದ, ಅವ ತುಂಬಿಸೋದು. ಹಾಗಾದ್ರೆ ಏನರ್ಥ? ಅವನ ಅನುಗ್ರಹ ಇತ್ತು ಅಂತಂದರೆ ಆವಾಗ ಅಹಿಂಸಾದಿ 8 ಪುಷ್ಪಗಳು ನಮ್ಮ ತಲೆಯೊಳಗೆ ಭಗವಂತ ತುಂಬಿಸ್ತಾನೆ. ಆ ದೃಷ್ಟಿಯಲ್ಲಿ ಮಹಾರಾಜ ನಿನ್ನ ಪಾದಕ್ಕೆ ನಾವು ಪುಷ್ಪವನ್ನು ಅರ್ಪಿಸ್ತೇವೆ, ನಮ್ಮ ತಲೆಗೆ ನೀನು ಪುಷ್ಪವನ್ನು ತುಂಬಿಸಿ. ಕ್ರಮ ಚೆನ್ನಾಗಿ ಉಂಟು. ನಾವು ದೇವರ ಪಾದವನ್ನು ಆರಾಧನೆ ಮಾಡಿ, ದೇವರು ನಮ್ಮ ಪಾದವನ್ನೇ ನೋಡುವುದಲ್ಲ, ನಮ್ಮ ತಲೆಯನ್ನು ನೋಡುತ್ತೇವೆ. ಅದಕ್ಕೋಸ್ಕರ ಹೆಣ್ಮಕ್ಕಳ ಪ್ರಾರ್ಥನೆ, ನಿನ್ನ ಪಾದಕ್ಕೆ ಪುಷ್ಪವನ್ನು ಅರ್ಪಿಸ್ತೇವೆ ಎಂಬ ತಲೆಗೆ ನೀನು 8 ರೀತಿಯಾದ ಪುಷ್ಪಗಳನ್ನು ತುಂಬಿಸು. ವಾದಿರಾಜ ಶ್ರೀಪಾದರು 3 ಪುಷ್ಪಗಳನ್ನು ಉಲ್ಲೇಖ ಮಾಡ್ತಾರೆ. ಕುಂದ, ಮಂದಾರ, ಜಾಜಿ, ಕುಸುಮಗಳಾದ ಉಲ್ಲವ, ಚಂದಾನಿ, ತುರುವಲಿ, ತುರುಗಿದಳೆ, ಕುಂದಾಣ, ವರ್ಣ.
ಪುಷ್ಪ ಮುಡಿದುಕೊಳ್ಳಿಕ್ಕೂ ಒಂದಷ್ಟು ಗಂಟೆ ಕಳೆಯುತ್ತಿರಬೇಕು. ಆದ್ದರಿಂದ ವಾದಿರಾಜರಂತಾರೆ ಚಂದಾದಿ ತುರುಬಲಿ ತುರುಗಿ. ಚೀಲಕ್ಕೆ ಅವಸರ ಆಯಿತು ಅಂತಂದಾಗ ನಾವು ಚೀಲಕ್ಕೆ ನಮ್ಮ ವಸ್ತುಗಳನ್ನು ತುರುಗಿಸ್ತೇವೆ. ಆ ರೀತಿಯಲ್ಲಿ ಅದಕ್ಕಿಂತ ಎಲ್ಲರಿಗೂ ಅನುಭವಕ್ಕೆ ಬರತಕ್ಕಂಥ ಉದಾಹರಣೆ ಅಂತಂದರೆ 50 ಜನ ಕೂಡುವ ಬಸ್ಸಲ್ಲಿ 150 ಜನರನ್ನು ತುರುಗಿಸ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಜಾಗ ಇಲ್ಲ, ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಉಂಟ, ಸಾಲಾಗಿ ನಿಂತಿದ್ದಾರ, ಶಿಸ್ತಲ್ಲಿದ್ದಾರ, ಅದೆಲ್ಲ ಏನು ನೋಡುವಂತಿಲ್ಲ. ಒಟ್ಟಿಗೆ ಅವನಿಗೆ ದುಡ್ಡು ಹಾಕಬೇಕು, ಜನಗಳು ತುಂಬಬೇಕು. ಆ ರೀತಿಯಲ್ಲಿ ತುಂಬಿಸುವುದಕ್ಕೆ ತುರುಕಿಸುವುದು. ವಾದಿರಾಜ ಶ್ರೀಪಾದ ಅದನ್ನೇ ಹೇಳ್ತಾರೆ, ಹೆಣ್ಣುಮಕ್ಕಳ ಮಾಂಗಲ್ಯದಲ್ಲಿ ಸೇರಿದ್ದು ಏನು ಅಂದರೆ ತಲೆಗೆ ಪುಷ್ಪ ಸೇರಿದ್ದು ವಿನಃ ಅದನ್ನು ಹೀಗೆ ಕಟ್ಟಬೇಕು, ಹೀಗೆ ಕಟ್ಟಬೇಕು, ಅದರಲ್ಲಿ ಯಾವುದನ್ನು ಕೂಡ ವಾದಿರಾಜ ಶ್ರೀಪಾದ ಹೇಳಿದ್ರೆ ಚಂದ್ರನಲ್ಲಿ ತುರುಬಲಿ ತುರುಕಿದರೆ. ಯಾವ ಪುಷ್ಪ? ಕುಂದ, ಮಂದಾರ, ಜಾಜಿ. ಜಾಜಿ ಪುಷ್ಪಕ್ಕೆ ಸಂಸ್ಕೃತದಲ್ಲಿ ಜಾತಿ ಅಂತ ಕರೀತಾರೆ. ಗುಂಡು ಮಲ್ಲಿಗೆಗೆ ಕುಂದ ಪುಷ್ಪ ಅಂತ ಕರೀತಾರೆ. ಮಂದಾರ ಪುಷ್ಪ ಬರುತ್ತೆ. ಏನು 3 ಪುಷ್ಪವನ್ನೇ ವಾದಿರಾಜರು ಉಲ್ಲೇಖ ಮಾಡಿದ್ದು ಯಾಕೆ ಅಂದರೆ ಕುಂದ ಶಬ್ದದ ಅರ್ಥ ನಮಗೆ ಆಶ್ರಯವನ್ನು, ಕುಂ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಹರಿಕಥಾಮೃತ ಸ್ಥಳದಲ್ಲಿ ಕುಂಬಿಣಿಯ ಜ್ಞಾನಮೇ ಶರಣ್ಯ ಕಾಮಾರ್ಪಣವೆನದು ಅಂತ ಹೇಳಿಕೊಂಡು ಸೀತೆಗೆ ಕುಂಬಿಣಿಜೆ ಜಾಣ ಹುಟ್ಟಿದವಳು. ಕೂ ಅಂದರೆ ಭೂಮಿ, ಅದನ್ನು ಸೀಳಿಕೊಂಡು ಹುಟ್ಟಿದವಳು. ಕುಂಬಿಣಿ ಭೂಮಿಯನ್ನು ಸೀಳಿಕೊಂಡು ಹುಟ್ಟಿದವಳು ಅಂತ ಹೇಳಿ ಕುಂ ಎನ್ನುವುದಕ್ಕೆ ಭೂಮಿ ಅಂತ ಅರ್ಥ ಕೊಟ್ಟಿದ್ದಾರೆ ಹಿರಿಯರು. ಹಾಗಾದರೆ ಕುಂದ ಈ ಪುಷ್ಪವನ್ನು ತಲೆಗೆ ಇಟ್ಟುಕೊಂಡ್ರೆ ಅವಳಿಗೊಂದು ನೆಲೆ ಸಿಗುತ್ತೆ, ಅವಳಿಗೊಂದು ಆಶ್ರಯ ಸಿಗುತ್ತೆ. ಅರ್ಥ ಏನು ಆಶ್ರಯ ಸಿಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಹುಡುಗಿಯನ್ನು ಹುಡುಗರಿಗೆ ಕೊಟ್ಟು ಲಗ್ನ ಮಾಡ್ತೇವೆ ಅಂತಂದಾಗ ಹುಡುಗಿಯ ಕಡೆಯವರದ್ದು ಪ್ರಶ್ನೆ, ಏನು ಉದ್ಯೋಗ ಉಂಟು ಅಂತ ಹೋಗುವುದು, ಹೇಗೆ ಸಾಕ್ತಾನೆ ನಾಳೆ ಇವನು ಈ ಹುಡುಗಿಯನ್ನು. ಹುಡುಗಿ ಅಪ್ಪನಿಗೆ ತಲೆಬಿಸಿಲ್ಲ, ನಮಗೇನೆ ತಲೆಬಿಸಿ. ಅಲ್ಲಿ ಮದುವೆಗೆ ಬಂದಿರುವುದೇನೆ ಸಮಸ್ಯೆ. ಹುಡುಗಿ ಅಪ್ಪ ಆರಾಮದಲ್ಲಿ ಅದಕ್ಕೆ ವಾದಿರಾಜ ಶ್ರೀಪಾದ ಅಂತದ್ದು. ಆ ಹುಡುಗಿಯ ಅಪ್ಪನ ಕಿವಿಗೆ ಈ ವಿಷಯ ಬಂತು. ಯಾವ ಧೈರ್ಯದಲ್ಲಿ ನಿಮ್ಮ ಹುಡುಗಿಯನ್ನು ಅವನಿಗೆ ಕೊಟ್ಟರೆ, ಅವನಿಗೆ ಏನೋ ಉದ್ಯೋಗ ಇಲ್ಲ, ಹೇಗೆ ಕೊಟ್ಟರೆ? ಆವಾಗ ಹುಡುಗಿಯ ಅಪ್ಪನ ಬಾಯಿಂದ ವಾದಿರಾಜ ಶ್ರೀಪಾದ ನುಡಿಸಿದ್ದು, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣ. ನಾನು ದೇವರ ಅದನ್ನು ನಂಬಿದನು, ನಾನು ದೇವರನ್ನು ಗಟ್ಟಿ ಹಿಡಿದವರು. ಆದ್ದರಿಂದ ದೇವರು ನಂಬಿದಂಥವರಿಗೆ ಇಂಪು ಕೊಡುವುದು ದೇವರ ಕೆಲಸ. ಆದ್ದರಿಂದ ನಾನು ಧೈರ್ಯದಲ್ಲಿ ಕೊಟ್ಟಿದ್ದೇನೆ ಅಂದರೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣ. ಹಾಗಾದರೆ ಅವನಿಗೆ ಉದ್ಯೋಗ ಇಲ್ಲ, ಆದರೆ ಹಣೆಯಲ್ಲಿ ದೇವರು ಬರೆದಿದ್ದಾನೆ ಲಗ್ನ. ಇವಳ ಜೊತೆಗೆ ಲಗ್ನಾಂತೂ ಬರೆದಿದ್ದಾನೆ. ಇವಳನ್ನು ಕೊಟ್ಟು ಅಪ್ಪ ಹುಡುಗಿಯಪ್ಪ ಲಗ್ನ ಮಾಡಿ, ಲಗ್ನ ಮಾಡಿದ ಮುಹೂರ್ತಕ್ಕೆ ಅವಳಿಗೊಂದು ಉದ್ಯೋಗ ಆಯಿತು. ನಿಂತಿರುತ್ತಲ್ಲ, ಆದರೆ ಏನು ಮಾಡೋಣ, ಗಂಡಿನ ಕಡೆ ಅದನ್ನೆಲ್ಲ ಹೇಳ್ತೇವೆ, ನಿನ್ನ ಕೈ ಹಿಡಿದ್ರಿಂದ ನಮಗೆ ಉದ್ಯೋಗ ಆಯಿತು ಹೇಳೋದೇ. ಮತ್ತೆ ಇನ್ನೊಂದು ಅದು ಹೋಗುವ. ಹಾಗಾದರೆ ಕುಂದ ಪುಷ್ಪವನ್ನು ತಲೆಗೆ ಹೆಣ್ಮಕ್ಕಳು ಯಾಕೆ ಮುಡಿಸಿಕೊಳ್ಳುವುದು ಅಂತಂದರೆ, ಮುಡಿಯುವಾಗ ಅದೇ ನಾನು ಹೇಳಿದೆ ಜರಿ ಹಾಕುವುದು ಅಂತ ಮತ್ತು ಲಗ್ನದ ದಿವಸ. ಆವಾಗ ಹುಡುಗಿಯ ತಂದೆ ತಾಯಿಗಳು ಏನು ಆಲೋಚನೆ ಮಾಡಬೇಕು ಅಂತಂದರೆ, ಅಕಸ್ಮಾತ್ ಗಂಡನಿಗೆ ಇದ್ದ ಉದ್ಯೋಗ ಹೋಗುವುದು ಅಥವಾ ಹೋದ ಉದ್ಯೋಗ ಹೋಗುವುದು ಏನೋ ಆಗುವುದು, ಅಂತೂ ನಾನು ದಾರಿಯಲ್ಲಿ ಕೊಟ್ಟಿರತಕ್ಕಂಥ ಹುಡುಗಿಗೆ ಇವ ಆಶ್ರಯನಾಗಿ ನಿಲ್ಲಬೇಕು ಕೊನೆಯ ತನಕ ಎನ್ನುವುದು ಕುಂದ ಅನ್ನತಕ್ಕಂಥ ಪುಷ್ಪವನ್ನು ತಲೆಯಲ್ಲಿ ಮುಡಿಸುವ ಉದ್ದೇಶ. ಮೊದಲು ಬೇಕಾದದ್ದೇ ಆಶ್ರಯ ಕುಂದ, ಆಮೇಲೆ ಮಂದಾರ. ಮಂದಾರ ಶಬ್ದದ ಅರ್ಥವನ್ನು ಕೂಡ ಅದು ದೇವಲೋಕದ ಪುಷ್ಪ ಅಂತ. ಪಾರಿಜಾತ, ಮಂದಾರ ಇದೆಲ್ಲ ದೇವಲೋಕದ ಪುಷ್ಪಗಳು. ಅದರಲ್ಲಿ ಮಂದಾರ ಪುಷ್ಪದ ಬಗ್ಗೆಯೂ ಹೇಳ್ತಾರೆ. ಏನು ಅಂತ, ಮನೆಯಲ್ಲಿ ಉಳ್ಳಿಕ್ಕೆ ತಿನ್ನಲಿಕ್ಕೆ ಇಲ್ಲದಿದ್ದರೂ ಕೂಡ ಗಂಡ ಚೆನ್ನಾಗಿ ಸಾಕ್ತೇನೆ ಅಂತಂದಿದ್ದಾನೆ. ಗಂಡ ಚೆನ್ನಾಗಿ ಪ್ರೀತಿಯನ್ನು ಕೊಡ್ತಾನೆ, ಅವಳಿಗೆ ಪ್ರೀತಿಯನ್ನು ಕೊಟ್ಟು ಸಾಕ್ತಾ ಇದ್ದಾನೆ. ಆದರೆ ಉಳ್ಳಿಕ್ಕೆ ಏನೋ ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ಕಷ್ಟಗಳು ಅಲ್ಲೋ, ಹೀಗಿದ್ರೂ ಕೂಡ ಅವಳು ಆರಾಮದಲ್ಲಿದ್ದಾಳೆ. ಮಂದಯತೆ ಇದು ಮಂದಾರ. ಮಂದಯತೆ ಅಂದರೆ ಮತಿ ಹರ್ಷೆ, ಸುಖದಲ್ಲಿದ್ದಾಳೆ, ನೆಮ್ಮದಿಯಲ್ಲಿ ಇರ್ತಾಳೆ.
ಅದಕ್ಕೋಸ್ಕರ ಎರಡನೇ ಪುಷ್ಪ ಮಂದಾರ ಪುಷ್ಪ, ಮೂರನೇದು ಜಾತಿ ಪುಷ್ಪ. ಜಾತಿ ಶಬ್ದಕ್ಕೆ ನಮಗೆ ಬಹಳ ಪ್ರಸಿದ್ಧ. ಏನಂತಂದ್ರೆ ಇದು ಯಾವ ಜಾತಿ, ಒಂದು ಯಾವ ಜಾತಿ, ಜಾತಿನಿಂದಲೇ ಅಭಿವೃದ್ಧಿಯಿಂದಲೇ ನಮಗೆ ಬಹಳ ಜಾತಿಗಳು ಬಹಳ ಪ್ರಸಿದ್ಧ. ಆದರೆ ಸಂಸ್ಕೃತದಲ್ಲಿ ಜಾತಿ ಶಬ್ದಕ್ಕೆ ಹುಟ್ಟುವಿಕೆ ಅಂತ ಅರ್ಥ ಕೊಟ್ಟಿದ್ದಾರೆ. ಜಾತಿ ಅಂತಂದ್ರೆ ಉತ್ಪತ್ತಿ. ಏನು ಆ ಪುಷ್ಪ, ಜಾತಿ ಪುಷ್ಪವನ್ನು ತಲೆಗೆ ಮುಡಿಸುವಾಗ ಇವಳ ತಲೆಯಲ್ಲಿ ಭಗವಂತನ ಬಗ್ಗೆ ಹೊಸ ಹೊಸ ವಿಷಯಗಳು ಹುಟ್ಟುತ್ತಾ ಇವೆ. ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಹೇಗೆ ಪರಿಹಾರ ಎನ್ನತಕ್ಕಂಥ ಪರಿಹಾರ ಇವಳ ತಲೆಯಲ್ಲಿ, ಅವನಿಗೆ ತೋಚದಿದ್ರು ಕೂಡ ಇವಳ ತಲೆಯಲ್ಲಿ ಸಮಸ್ಯೆಗೆ ಪರಿಹಾರ ಹುಟ್ಟುತ್ತಾ ಇದೆ ಎನ್ನುವುದು ಜಾತಿ ಪುಷ್ಪವನ್ನು ನುಡಿಸುವ ಉದ್ದೇಶ. ಕುಂದ ಮಂದಾರ ಜಾತಿ ಕುಸುಮಗಳ ವೃಂದಾವ ಚಂದ್ರಾದಿ ತುಳುಬರಿ ತುಳುಕಿಗಳೇ. ವಾದಿರಾಜ ಶ್ರೀಪಾದರು ಕನ್ನಡ ಪಾಡಿ ದುರ್ಗೆಯ ಬಗ್ಗೆ ಒಂದು ಸ್ತೋತ್ರ ಮಾಡಿದ್ದಾರೆ. ಅದು ಯಾಕೆ ಅವಳನ್ನು ಕರೆಯುವುದೇ ಜಯ ದುರ್ಗಾ ಅಂತ ಕರೆಯುವುದು. ನಮಗೆ ಜೀವನದಲ್ಲಿ ಜಯ ಬರುವುದಕ್ಕೋಸ್ಕರ ಅವಳ ಬಗ್ಗೆ ಸನ್ನದ್ಧ ಸಿಂಹ ಸ್ಕಂದಸ್ಥ ಸ್ವರ್ಣ ವರ್ಣ ಮನೋರಮ ಅಂತ ಆರಂಭ ಆಗುತ್ತೆ ಆ ಸ್ತೋತ್ರ. ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾಳೆ ಅಂದರೆ ದುರ್ಗೆ. ಹೇಗೆ ಸ್ಪಂದಿಸ್ತಾಳೆ ಅಂತಂದರೆ ಕ್ಷಿಪ್ರವಾಗಿ ಸ್ಪಂದಿಸ್ತಾಳೆ ಅಂತ, ಬಂದೇ ಬಿಡ್ತಾಳೆ ಅಂತ, ಕರೆಯುವ ಕ್ರಮದಲ್ಲಿ ಕರೆದರೆ ಬಂದೇ ಬಿಡ್ತಾಳೆ ಅಂತ. ಅದು ಹೇಗೆ ಗೊತ್ತಾಯಿತು? ಸನ್ನದ್ಧ ಸಿಂಹಸ್ಕಂದಸ್ಥ. ಸನ್ನದ್ಧ ಸಿಂಹಸ್ಕಂದ ಅಂತಂದ್ರು ಗಾಡಿಯನ್ನು ಚಾಲು ಮಾಡಿ ಇಟ್ಟುಕೊಡುವುದು ಒಂದೇ. ತುರ್ತಾಗಿ ಹೋಗಬೇಕಾಗಿದೆ ನಮಗೆ. ಗಾಡಿಯಲ್ಲಿ ಉಂಟು, ಶೆಡ್ಡಲ್ಲೇ ಉಂಟು ಇನ್ನೂ ಕೂಡ. ಆಮೇಲೆ ಅದನ್ನು ಚಾಲಕನಿಗೆ ನಮ್ಮ ಮೇಲೆ ಖುಷಿ ಇದ್ರೆ ಒರೆಸಿ ಹಾಗೆ ತಂದಿಟ್ಟು ನಾವು ಕೂತ ಮೇಲೆ ಕೀಯಲ್ಲಿ ಹುಡುಕುವುದಲ್ಲ. ಏನಂತಾರೆ? ಸನ್ನದ್ಧ ಸಿಂಹಸ್ಕಂದಸ್ಥ. ಸಿಂಹ ತಯಾರಾಗಿ ಉಂಟಂತೆ. ಕೊಟ್ಟಿಗೆಯಲ್ಲಿ ಕಟ್ಟಿದ ಯಾರೋ ಕರೆದೆವು ನಾವು. ಆವಾಗ ಕೊಟ್ಟಿಗೆಗೆ ಹೋಗಿ ಅಲ್ಲಿಂದ ಸಿಂಹವನ್ನು ಮಲಗಿದ್ದನ್ನು ಏರ್ಪಿಸಿ ಅದಕ್ಕೊಂದು ಹಗ್ಗ ಹಾಕಿ ಬಿಡಿಸ್ಕೊಂಡು ಬರೋದಲ್ಲ. 24 ಗಂಟೆಯೂ ಕೂಡ ಸಿಂಹ ತಯಾರಾಗಿರುತ್ತಂತೆ. ನಾವು ಕರೆಯುವುದು ಮಾತ್ರ ಬಾಯಿ. ಕರೆದ ತಕ್ಷಣ ಸಿಂಹ ಹತ್ತಿಗಳು ಹೊರಟೇ ಬಿಟ್ಟು ಸನ್ನದ್ಧ ಸಿಂಹ ಸ್ಕಂದಸ್ಥ. ಇನ್ನೂ ಬೇಕು ಅಂತಂದ್ರೆ ಒಂದು ರೂಪದಿಂದ ಸಿಂಹದ ಹೆಗಲಲ್ಲಿ ಕೂತ್ಕೊಂಡೇ ಇರ್ತಾಳೆ ಅಂತ. ಸನ್ನದ್ಧ ಸಿಂಹ ಸ್ಕಂದಸ್ಥ ಅಂತಾರೆ. ಹೆಗಲಲ್ಲಿ ಕೂತ್ಕೊಂಡೇ ಇರ್ತಾರೆ. ಮತ್ತೊಂದು ರೂಪದಿಂದ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ನಾನು ಇಷ್ಟೇ ಹೇಳುವುದು, ಅವಳು ಸಿಂಹದ ಮೇಲೆ ಯಾವಾಗಲೂ ಕೂತ್ಕೊಂಡೇ ಇರ್ತಾಳೆ ಅಂತ ಹೇಳುವುದು. ನಿಮ್ಮ ಮನೆಯಲ್ಲಿ ಕಾರ್ ಇರುವುದು, ಗಂಡ ಮನೆಗೆ ಬಂದು ನೀವು ಇರ್ಬೇಕಾದ್ರೆ ಬಾಂಬು ಅದಕ್ಕೆ ಒಂದು ರೂಪದಿಂದ ಮನೆ ಕೆಲಸ ಮಾಡ್ತಾ ಇದ್ದಾಳೆ, ಇನ್ನೊಂದು ರೂಪದಿಂದ ತನ್ನ ವಾಹನದ ಮೇಲೆ ಕೂತ್ಕೊಂಡಿರ್ತಾಳೆ. ಸನ್ನದ್ಧ ಸಿಂಹ ಸ್ಕಂದಸ್ಥ ಅಂತ ಹೇಳಿಕೊಂಡು ವಾದಿರಾಜ ಶ್ರೀಪಾದ ನಮ್ಮ ಬಗ್ಗೆ ಅವಳನ್ನು ತಯಾರು ಮಾಡಿಕೊಡತಕ್ಕಂಥ ಕ್ರಮ. ಹಾಗೆ ಅಷ್ಟು ಸಿದ್ಧಳಾಗಿರ್ತಕ್ಕಂಥದ್ದು ದುರ್ಗೆ. ಅವಳನ್ನು ವರ್ಣನೆ ಮಾಡ್ಕೊಂಡು ಮಾತಂತಾರೆ ವಾದಿರಾಜ ಶ್ರೀಪಾದರು. ಕಬರಿ ಅಂದರೆ ಸೂಡಿ ಅಂತ ತಲೆ ಸುಡಿದಂತ. ಕಬರಿ ಭಾರ ವಿನ್ಯಸ್ತ ಪುಷ್ಪ ಸ್ತವಕ ರಾಜಿತ. ತಲೆ ಕೂದಲಿನ ಭಾರ ಅಂತೆ. ತಲೆ ಕೂದಲಿನ ಭಾರ ಅಂತ ಕರ್ತೆ ಅಷ್ಟೂ ತಲೆ ಕೂದಲು ತಕ್ಕ, ಅಷ್ಟೂ ಕೂದಲು ತಕ್ಕ, ದಪ್ಪವಾಗಿ ಬೆಳೆದಿರತಕ್ಕಂಥ ಕೂದಲು ತಕ್ಕ. ಆ ಕೂದಲಿಂದ ಅವಳು ಯಾರು? ಅವಳು ನಾಗವೇಣಿ. ನಾಗವೇಣಿ ಅಂತ ಅಂದ್ಬಿಟ್ರೆ ಸರ್ಪದಂತೆ ಉದ್ದವಾದ ವೇಣಿ ಉಳ್ಳವಳು ನಾಗವೇಣಿ ಅಂತ. ಅವಳು ಯಾರು? ಅವಳು ನಾಗವೇಣಿ ಕೂಡಿಸು ಕೃಷ್ಣವೇಣಿ. ಇದು ಯಾವಾಗ ಶಾಶ್ವತವಾದ ಹೆಸರು. ಅದರಿಂದ ಏನು ಮಾಡಿದ್ದಾಳೆ? ತಾನು ತಲೆ ಸೂಡಿಯನ್ನು ಕಟ್ಟಿಕೊಂಡಿದ್ದಾಳೆ. ಆ ತಲೆ ಸೂಡಿಗೆ ಪುಷ್ಪ ಸ್ತವಕ, ಸ್ತವಕ ಶಬ್ದಕ್ಕೆ ಗುಚ್ಛ ಅಂತ. ಪುಷ್ಪಗಳ ಸಮೂಹದಿಂದ ಶೋಭಿತಳಾದವಳಾಗಿ ಸಿಂಹದ ಮೇಲೆ ಕೂತಿದ್ದಾಳೆ ಅಂತ ಲಕ್ಷ್ಮಿಯನ್ನು ವರ್ಣನೆ ಮಾಡುವಾಗ ಪುಷ್ಪದಿಂದ ರಹಿತವಾಗಿ ಅವಳನ್ನು ವರ್ಣನೆ ಮಾಡುವುದೇ ಇಲ್ಲ. ಆದ್ದರಿಂದ ಇಂತಹ ಕಬರಿ ಎಲ್ಲಿ ನಮ್ಮ ಕಬರಿಗೆ ಕೃಷ್ಣ ಸ್ವಯಂ ತಾನೇ ಬಂದು 8 ರೀತಿಯಾದ ಪುಷ್ಪಗಳನ್ನು ಗುಡಿಸಲಿ ಹೇಳಿಕೊಂಡು ಈ ಹೆಣ್ಮಕ್ಕಳು ಕೃಷ್ಣನಿಗೆ ಪ್ರತಿ ದಿವಸ ಪುಷ್ಪಾರ್ಚನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಧೂಪದ್ದು ಆಯಿತು. ಅದೇ ಹೇಳಿದ್ದೇನೆ ಕಾಣುತ್ತೆ. ಮೊದಲನೇ ಸಲದ ಧೂಪ ಸ್ವೀಕಾರಾರ್ಹವಲ್ಲ.
ಎರಡನೇ ಥರದ ಧೂಪವೇ ನಮಗೆ ಅಂಗಾರಕ್ಕೆ. ಆ ಧೂಪವನ್ನು ಒಂದು ದೇವರಿಗೆ ಮಾಡುವಾಗ ಬೆಂಕಿ ಇರುತ್ತೆ, ಕೆಂಡ ಇರುತ್ತೆ, ಮತ್ತೆ ಧೂಪ ಆದಮೇಲೆ ಅದನ್ನು ಯಾವುದಕ್ಕೆ ಹಾಕ್ತೇವೆ? ಸಾಮಾನ್ಯವಾಗಿ ನಮ್ಮ ಕ್ರಮ ಏನಿರುತ್ತೆ ಅಂದರೆ ಕೈ ತೊಳಿಲಿಕ್ಕಿದ್ದಂಥ ಒಂದು ಪಾತ್ರ ಇರುತ್ತಲ್ಲ, ಅದಕ್ಕೆ ಹಾಕಿಬಿಡ್ತೇವೆ. ಕೂಡುದು ಅಂತ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಆ ತೀರ್ಥಕ್ಕೆ ಹಾಕುವುದು ಧೂಪ ಮಾಡಿದ್ದೇವೆ. ಆಮೇಲೆ ಅದನ್ನು ಪ್ರಸಾದ ರೂಪೇಣ ನಾವು ಹಚ್ಚಿಕೊಳ್ಬೇಕು. ಆರಾತಿ ಧೂಪಶೇಷಂಚ ಅಂತ ಮಧ್ವರ ಒಂದು ಆರತಿ ತಗೊಳ್ಬೇಕು. ಇನ್ನೊಂದು ಧೂಪಶೇಷ ಅಂದರೆ ಅಂಗಾರವನ್ನು ಹಚ್ಚಿಕೊಳ್ಬೇಕು ಅಂತ ಹೇಳಿಕೊಂಡು, ಆದ್ದರಿಂದ ಅಂತ ಧೂಪ ಮಾಡಿ ಈ ರೀತಿಯಲ್ಲಿ ನಮ್ಮ ತಲೆಗೆ ಏನಾದರೂ ಏರಿದ್ದಿದ್ದರೆ ಅದು ಇಳಿಯಲಿ, ಅದು ಒಳಗೆ ಹೋಗಿ ನಮ್ಮ ತಲೆಯಲ್ಲಿ ಉದ್ದೇಶದಿಂದ ಧೂಪ ಮಾಡಿದರೆ ಮಕ್ಕಳು ಇನ್ನು ಗಂಧವನ್ನು ಅರ್ಪಿಸಿದ್ರು. ಹಣೆಗೊಂದು ತಿಲಕವನ್ನು ಇಟ್ಟು ಗಂಧವನ್ನು ಅರ್ಪಿಸಿದ ಉದ್ದೇಶ ಏನು? ನಾವು ಶ್ರೀ ಸೂಕ್ತ ಹೇಳುವವರು ಗಂಧದ್ವಾರ ಪುರಾದರ್ಶ ಅಂತೇಳಿ. ಶ್ರೀ ಸೂಕ್ತ ಹೇಳಿಕೆ ಎಲ್ಲರಿಗೂ ಅಧಿಕಾರ ಇದೆ. ಹೆಣ್ಮಕ್ಳಿಗಂತ ವೇದ ಮಂತ್ರ ಅಧಿಕಾರ ಇಲ್ಲ, ಬೇರೆ ಕೆಲವರಿಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ಅದನ್ನೇ ಶ್ಲೋಕ ರೂಪದಲ್ಲಿ ತರ್ಜಮೆ ಮಾಡಿ ಅದರಂತೆ ಸಾರತೆ ಏನಂದ್ರು? ಯಾವ ದುರ್ಗೆಯು ಯಾವ ಲಕ್ಷ್ಮಿಯು ಸುಗಂಧ ಹಾಸ್ಯ ನಾಸ, ಇವೇ ಮೊದಲ ಅವರು ತಗೊಂಡದ್ದೇನು? ಒಂದು ಬಾಯಿ, ಒಂದು ಮೂಗು, ಇದೇ ಮೊದಲಾದ ನವರಂಧ್ರಗಳು, ನವದ್ವಾರಗಳು ಪರಿಮಳಿತವಾಗುಂಟು. ಸುಗಂಧ ಹಾಸ್ಯ ನಾಸಾದಿ ನವದ್ವಾರ, 9 ದ್ವಾರಗಳು ಕೂಡ ಯಾರದ್ದು ಪರಿಮಳಿತವಾಗಿ ಉಂಟೋ ಅಂಥವನ್ನು ನಾನು ಉಪಾಸನೆ ಮಾಡುತ್ತೇನೆ ಅಂತ. ಹಾಗಾದರೆ ಅಲ್ಲಿ ಹೇಳುವಾಗ ಏನಂದು 2 ದ್ವಾರಗಳನ್ನು ಮಾತ್ರ ಉಲ್ಲೇಖ ಮಾಡಿತ್ತು. ಯಾವುದು? ಒಂದು ಮೂಗು, ಇನ್ನೊಂದು ಬಾಯಿ. ಹೃದಯಕ್ಕೆ 2 ಉಲ್ಲೇಖ ಮಾಡಿದ್ರು. ಬಾಯಿ ಬಿಟ್ಟ ಅಂದರೆ ಒಂದ ಸುಳ್ಳು ಮಾತಾಡುವ ಮೂಲಕ, ಇಲ್ಲದ್ರೆ ಕೆಲವರು ಬಾಯಿಯೇ ದುರ್ವಾಸನೆ ಇರುತ್ತೆ, 24 ಗಂಟೆ ದುರ್ವಾಸನೆ ಹೊಡಿತಾ ಇರುತ್ತೆ. ಮೂಗು ಅದಕ್ಕೆ ವಾದಿರಾಜ ಶ್ರೀಪಾದ ಯಾಕೆಂದರೆ ಕಣ್ಣಿಗೆ ಕಾಣಿಸತಕ್ಕಂಥ 2 ದುರ್ಗಂಧ, ಒಂದು ಮೂಗಿನದ್ದು ಮತ್ತೊಂದು ಬಾಯಿ. ಕಣ್ಣು ಇದರಲ್ಲೆಲ್ಲ ಅಷ್ಟು ನಮಗೆ ದುರ್ಗಂಧಗಳು ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದ ಪ್ರಸಿದ್ಧವಾದ 2, ಆ 2 ಪರಿಮಳಿತವಾಗಿ ಇರಬೇಕು. ಅದಕ್ಕೋಸ್ಕರ ಅಮ್ಮ ನಿನಗೆ ತಿಲಕಂಧವನ್ನು, ಬಾಯಿಯಿಂದ ಸುಳ್ಳು ಬರಬಾರದು, ಗಂಡನ ಜೊತೆ ಮಾತಾಡುವಾಗ ಬಾಯಿಯಿಂದ ಸುಳ್ಳು ಬರಬಾರದು, ಆ ದೃಷ್ಟಿಯಿಂದ ಗಂಧವನ್ನು ಅರ್ಪಣೆ ಮಾಡಿ. ಕೃಷ್ಣ ಏನು ಮಾಡಬೇಕು? ಅವನಿಗೆ ಗಂಧ ಅರ್ಪಣೆ ಮಾಡಿದೆ. ಅವೇನು ಮಾಡ್ತಾನೆ? ಆ ಗಂಧವನ್ನು ಮೈಗೆ ಪೂರ್ತಿ ಹಚ್ಚಿಕೊಳ್ತಾನೆ. ದೇವರ ಪೂಜೆ ಆದಮೇಲೆ ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಗಂಧ ದೇವರಿಗೆ ಸಮರ್ಪಣೆ ಮಾಡುವಾಗ ನೀರು ಗಂಧ ಸಮರ್ಪಣೆ ಮಾಡಬಾರದು. ಗಂಧ ಸ್ವಲ್ಪ ಗಟ್ಟಿ ಇರಬೇಕು. ಸ್ವಲ್ಪ ಗಟ್ಟಿ ಇದ್ದಂಥ ಗಂಧವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಆದಮೇಲೆ ಆ ಗಂಧಕ್ಕೆ ನಾವು ಬೇಕಾದ ತೀರ್ಥ ಹಾಕಿ ಅದನ್ನು ಪರಿಮಳಿತ ಭುಜವೋ ಮಂಡಲಾಂಸೋ ಮನೀಷಿ ಅಂತ ಆಚಾರ್ಯ ಮಂತ್ರರು ದೇವರ ಪೂಜೆ ಆದಮೇಲೆ ಚಂದನವನ್ನು ಚೆನ್ನಾಗಿ ತನ್ನ ಮೈಗೆ ಚಂದನ ಚರ್ಚಿತೋ ದಾರವಿ ನಾಂಸಕಂ ಇಂದಿರಾ ಚಂಚಲ ಅಂತ ಹೇಳಿಕೊಂಡು ಭಗವಂತ ಆಚಾರ್ಯ ಮತ್ತು ಎಲ್ಲ ಗಂಧವನ್ನು ಚೆನ್ನಾಗಿ ಇವರು ಯಾಕೆ ಅರ್ಪಣೆ ಮಾಡಿಬಿಟ್ಟು ಕೃಷ್ಣನ ಮೈಗೆ ಹಚ್ಚಿಕೊಂಡಿರತಕ್ಕಂಥ ಗಂಧ ನಮ್ಮ ಮೈಗೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಕೃಷ್ಣನಿಗೆ ಗಂಧ ಹಚ್ಚಿದೆ. ಇವರ ಮೈಗೆ ಸಿಗಬೇಕು ಅಂತ ಹೇಗೆ ಸಿಗಬೇಕು? ಕೃಷ್ಣ ನಮಗೆ ಶ್ರೀನಿವಾಸನಾಗಿ ಬರಬೇಕು ಅಂತ ಅರ್ಥ. ಕೃಷ್ಣನ ಮೈಯ ಗಂಧ ನಮ್ಮ ಮೈಗೆ ತಾಗಬೇಕು ಅಂತ ಬಿಟ್ಟರೆ ಕೃಷ್ಣ ನಮಗೆ ಇದು 2 ನಿರೀಕ್ಷೆ ಮಾಡುವಂಥದ್ದೇ. ಕೃಷ್ಣ ಶ್ರೀನಿವಾಸನಾಗಿ ಬರಬೇಕು ಹೇಳತಕ್ಕ ಅರ್ಥ ಏನು? ಸಂಪದ್ಭರಿತನಾಗಿ ಬರಬೇಕು ದೊಡ್ಡ. ಶ್ರೀನಿವಾಸ ಅಂತ ನಮಗೆ ಹೆಸರು ಯಾಕೆ ಬಂತು? ಭಗವಂತನಿಗೆ ಶ್ರೀನಿವಾಸ ಅಂತ ಹೆಸರು ಯಾಕೆ ಬಂತು? ಶ್ರೀಯಂ ತನ್ನ ಹೆಂಡತಿಯನ್ನು ನೀ ಚೆನ್ನಾಗಿ, ನಿತರಾಂತಕ್ಕೆ ಚೆನ್ನಾಗಿ ವಾಸೆ ಎಂದು ಬಿಟ್ಟರೆ ಅವಳ ದೇಹ ಪರಿಮಳ ಬರುವಂತೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಶ್ರೀನಿವಾಸ ಅಂತ ಹೆಸರು. ಅವಳ ದೇಹವನ್ನು ಇವ ಪರಿಮಳ ಬರುವಂತೆ ಮಾಡ್ತಾನೆ ಅಂತ ಬಿಟ್ಟರೆ ಪ್ರತಿ ದಿವಸ ಲಕ್ಷ್ಮಿಯನ್ನು ಆಲಿವಿಸಿಕೊಳ್ತಾನೆ ಅಂತ.
ಲಕ್ಷ್ಮೀ ಭುಜಾಂತರ್ಗತ ಸ್ವರತೋಪಿ ಚಕ್ರೆ. ಪ್ರಳಯ ಕಾಲದಲ್ಲಿ ಭಗವಂತ ಹೇಗೆ ಇರ್ತಾನೆ, ಪ್ರಳಯ ಕಾಲ ಅಂತ ನಮಗೆ ರಾತ್ರಿ ಕಾಲ ಅಂತ. ರಾತ್ರಿ ಕಾಲದಲ್ಲಿ ದೇವರು ಹೇಗಿರ್ತಾನೆ ಅಂದ್ಬಿಟ್ರೆ ಲಕ್ಷ್ಮಿಯ ಜೊತೆ ಹೊಗಳಿಸಿಕೊಂಡಿರ್ತಾನೆ. ಅದು ಕೂಡ ಹೇಗೆ, ಲಕ್ಷ್ಮೀ ಭುಜ ಅಂತರ್ಗತ, ಅವಳ ಎರಡು ಭುಜದ ಮಧ್ಯದಲ್ಲಿ ಭಗವಂತ ಸಿಕ್ಕಿಕೊಂಡಿರ್ತಾನೆ ಅಂತ. ಲಕ್ಷ್ಮೀ ಅಷ್ಟು ಪ್ರೀತಿ ಲಕ್ಷ್ಮೀನಾರಾಯಣನಿಗೆ ಜೀವನದ ಮಧ್ಯದಲ್ಲಿ. ಸತಿಪತಿಗಳಿಗೆ ನಮ್ಮ ಮಾತು ಮಾತ್ರ ಉಂಟಷ್ಟೇ. ಏನು, ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ, ಅದು ಕೆಲವರು ಮರುದಿಸುತ್ತಲೂ ಇರುತ್ತದೆ. ಅದಕ್ಕಂದು ದಂಪತಿಗಳು ಯಾವಾಗಲೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರಬೇಕು. ಅವರ ಪ್ರೀತಿ ಯಾವಾಗಲೂ ಇರಬೇಕು. ವಿಶೇಷವಾಗಿ ಅವರ ಪ್ರೀತಿ ಇದ್ದರೆ ಮಾತ್ರ ತಾನೇ ಸಂತತಿ ಮುಂದುವರಿಲಿಕ್ಕೆ ಸಾಧ್ಯ, ವಂಶ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮಲಗುವಾಗ ಶ್ರೀನಿವಾಸನ ಚಿಂತನೆ ಮಾಡಿ ಮಲಗಬೇಕು ಅಂತ. ಲಕ್ಷ್ಮಿಯನ್ನು, ಲಕ್ಷ್ಮಿ ತನ್ನ ಭುಜದಲ್ಲಿ ಇವನನ್ನು ತಾನು ಸೇರಿಸಿಕೊಂಡಿರು. ಲಕ್ಷ್ಮೀ ಭುಜ ಅಂತರಗತ, ಅವನಿಗೆ ಅಗತ್ಯ ಇಲ್ಲ. ಸ್ವರಕಾಂತನು ಅವನಿಗೆ ಅಗತ್ಯ ಇಲ್ಲ. ಅವ ಸ್ವರಮಣ, ಲಕ್ಷ್ಮೀ ರಮಣ ಅಂತ ಕರೀತೇವೆ. ಲಕ್ಷ್ಮೀ ರಮಣ ಅಂತ ನಿಜವಾಗಿ ಅವನಿಗೆ ಹೆಸರು ಸ್ವರಮಣ. ತನ್ನಿಂದ ತನಗೆ ಖುಷಿ, ತನ್ನಿಂದ ಖುಷಿ, ತನ್ನಿಂದಲೇ ತನಗೆ ಖುಷಿ, ಇನ್ನೊಬ್ಬರು ತನಗೆ ಖುಷಿ ಬರಬೇಕಾಗಿಲ್ಲ. ಆದರೂ ಲಕ್ಷ್ಮೀ ರಮಣ ಅಂತ ಕರೀತೇವೆ. ಲಕ್ಷ್ಮಿಗಾಗಿ ಲಕ್ಷ್ಮಿಯಿಂದ ಪ್ರೀತಿ ಪಡ್ಕೊಂಡು ಮಾಡ್ತಾನೆ. ಊಟ ಕೊಟ್ಟಿದೆ, ಹೊಟ್ಟೆ ತುಂಬ ಊಟ ಆಯಿತು, ಮತ್ತೆ ಯಜಮಾನ ಬಂದ, ಲಡ್ಡು ಹೇಳ್ಕೊಂಡು ಒಂದು ಲಡ್ಡು ಹಾಕಿಯೋ ನಾವು ಬೇಕಾದಷ್ಟು ತಿಂದಿದ್ದೇವೆ ಲಡ್ಡು. ಯಾಕೆ ಯಜಮಾನ ವಿಚಾರದಲ್ಲಿ ಬೇಕಾದಷ್ಟು ಮೊದಲೆಲ್ಲ ಹಾಕೊಂಡು ನಾವು ತಿಂದಾಗಿದೆ, ಹೊಟ್ಟೆ ತುಂಬಿ ಆಗಿದೆ. ಯಜಮಾನ ಪುನಃ ಲಡ್ಡು ಲಡ್ಡು ಅಂದರೆ ಒಂದು ಹಾಕಿದ್ರೆ ಯಜಮಾನಿಗಾಗಿ ಒಂದು ಹಾಕೊಂಡು ತಿಂದೇವೋ ಇವು. ಅದೇ ರೀತಿಯಲ್ಲಿ ಯಾರಿಗಾಗಿ, ಯಜಮಾನನ ಪ್ರೀತಿಗಾಗಿ. ಅದೇ ರೀತಿಯಲ್ಲಿ ಭಗವಂತನ ಪ್ರೀತಿಗಾಗಿ, ಲಕ್ಷ್ಮಿಯ ಪ್ರೀತಿಗಾಗಿ ಭಗವಂತ ತಾನು ಅವಳ ತೆಕ್ಕೆಯಲ್ಲಿ ಸಿಕ್ಕಿಕೊಳ್ತಾನೆ. ಅವಾಗ ಏನಾಯಿತು, ಇವನ ಮೈಯಲ್ಲಿದ್ದಂಥ ಚಂದನ ಅವಳ ಮೈಗೆ ತಾಗಿತ್ತು. ತನಗೆ ಮೈಗೆ ಹಚ್ಚಿರತಕ್ಕಂಥ ಚಂದನವನ್ನು ತನ್ನ ಕೈಯಲ್ಲಿ ಅವಳಿಕೊಟ್ಟು ಹಚ್ಚಿಕೊಂಡಲ್ಲ, ಮತ್ತೆ ಭಗವಂತ ತಾನು ಆಲಿಂಗನೆ ಮಾಡ್ತಾನೆ. ಆಲಿಂಗನ ಮೂಲಕ ತನ್ನ ದೇಹದ ಚಂದನ ಅವಳ ಮೈಗೆ ಅಂಟುವಂತೆ ಮಾಡ್ತಾನೆ. ಏನಾದ ದೇವರು, ಶ್ರೀನಿವಾಸ ಶ್ರೀಯಂ, ಲಕ್ಷ್ಮಿಯನ್ನು ನಿತರಾಂ ಚೆನ್ನಾಗಿ ವಾಸಯತಿ ಅಂದರೆ ಪರಿಮಳ ಬರುವಂತೆ ಮಾಡ್ತಾನೆ. ಆದ್ದರಿಂದ ಶ್ರೀನಿವಾಸ, ಶ್ರೀನಿವಾಸ ಅಂತ ಹೆಸರು. ಯಾಕೆ, ಶ್ರೀಗಳನ್ನು ಚೆನ್ನಾಗಿ ವಾಸಯತಿ ಪರಿಮಳಯತಿ, ಶ್ರೀಗಳು ಪರಿಮಳ ಬರುವಂತೆ ಮಾಡ್ತಾನೆ. ಅದರಿಂದ ಶ್ರೀನಿವಾಸ. ಶ್ರೀಗಳು ಶ್ರೀಗಳು ಸ್ವಾಮಿಗಳಿಗೆ, ನೀವು ಶ್ರೀಗಳೇ, ನಾನು ಒಬ್ಬರೇ ಶ್ರೀಗಳಲ್ಲ. ಇಂದ್ರಿಯಗಳು ನಿಮಗಿಲ್ವಾ? ಕಣ್ಣು, ಕಿವಿ, ಮೂಗು, ಬಾಯಿ ಅಂತ ಹೇಳಿಕೊಂಡು ಎಲ್ಲ ಇಂದ್ರಿಯಗಳಿಗೂ ಅದೇ ಮಾಡೋಣ. ಎಲ್ಲ ಇಂದ್ರಿಯಗಳು ಕೂಡ ಒಂದಲ್ಲ ಒಂದು ರೀತಿಯ ದುರ್ವಾಸನೆ ಹೊರಡಿಸ್ತಾ ಇರ್ತವೆ. ಅದಕ್ಕಂದು ನಮ್ಮ ನಿಮ್ಮೆಲ್ಲ ಇಂದ್ರಿಯಗಳು ಚೆನ್ನಾಗಿ ಪರಿಮಳ ಬರುವಂತೆ, ಕಣ್ಣು ಒಳ್ಳೆಯದನ್ನು ನೋಡುವುದು, ಕಿವಿ ಒಳ್ಳೆಯದನ್ನು ಕೇಳುವುದು, ಕಾಲು ಒಳ್ಳೆ ಕಡೆಗೆ ಹೋಗುವುದು, ಕೈ ಒಳ್ಳೆ ಕೆಲಸವನ್ನೇ ಮಾಡುವುದು, ಬಾಯಿ ಒಳ್ಳೆ ಮಾತನ್ನೇ ಆಡುವುದು, ಮೂಗು ಹರಿನಿರ್ಮಾಲ್ಯ ಶಿರರಿಸುತ್ತಿರು, ಹರಿನೈವೇದ್ಯವ ಪುಂಚಿಸುತ್ತಿರು, ನಿತ್ಯ ಇರುಳು ಹಗಲು ಹರಿಸ್ಮರಣೆಯ ಬಿಡದಿರು, ಉರುಳರ ಕೂಡದು. ಹಾಗಿದ್ದೇನು, ನಮ್ಮ ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿರುತ್ತೆ ಅಂತ ಯಾರಿಂದ ಆಗುತ್ತೆ? ಭಗವಂತನಿಂದ ಆಗುತ್ತೆ. ಹಾಗೆ ಪ್ರತಿ ದಿವಸ ಯಾರ ಚಿಂತನೆ ಮಾಡಬೇಕು? ಶ್ರೀನಿವಾಸ ಶ್ರೀನಿವಾಸ ಶ್ರೀ, ಅಲ್ಲಿಂದೇ ಬಂದು ಮಾಡುತ್ತೆ ಹರೇ ಶ್ರೀನಿವಾಸ. ಚಾಲ್ತಿಯಲ್ಲಿ ಬಂದು ಏನು ಹರೇ ಶ್ರೀನಿವಾಸ ಅಂತಂದರೆ, ಹರೇ ಅಪಹರಿಸುವಂತ, ಹರೇ ಅಪಹರಿಸುವವನೇ ಅಂತ ಅರ್ಥ. ಹರಿ ಶಬ್ದಕ್ಕೆ ಕಳ್ಳ ಅಂತ ಹೆಸರು. ಹರತಿ ಇತಿ ಹರ, ಹರತ್ತೆಂದರೆ ಅಪಹಾರ, ಅಪಹಾರ ಮಾಡುವ. ಹರೇ ಅಪಹಾರ ಮಾಡುವನೇ. ಆಮೇಲೆ ಶ್ರೀನಿವಾಸ, ಇಲ್ಲಿರತಕ್ಕಂಥ ಕಶ್ಮಗಳನ್ನು ಅಪಹಾರ ಮಾಡಿ ಆಮೇಲೆ ಇದನ್ನು ಪರಿಮಳ ಬರುವಂತೆ ಮಾಡು. ಕಶ್ಮರಗಳು ಇರುವಂತೆ ಪರಿಮಳ ಬರುವಂತೆ ಮಾಡುವುದಲ್ಲ, ಕಶ್ಮರಗಳನ್ನು ತೆಗೆದು ಈ ದೇಹ, ಈ ಇಂದ್ರಿಯಗಳು ಪರಿಮಳ ಬರುವಂತೆ ಮಾಡು ಎನ್ನುವುದೇ ಶ್ರೀ ನಿವಾಸ. ಶ್ರೀ ಇಂದ್ರಿಯಗಳನ್ನು ಅಲ್ಲೋ, ನಾವೆಲ್ಲ ಬದುಕಿರುವುದು ಇಂದ್ರಿಯಗಳಿಂದ ತಾನೆ. ಕಣ್ಣನ್ನು ಆಶ್ರಯಿಸ್ತೇವೆ, ಕಿವಿಯನ್ನು ಆಶ್ರಯಿಸ್ತೇವೆ, ಮೂಗನ್ನು, ಬಾಯಿಯನ್ನು, ಕೈ ಕಾಲು ಎಲ್ಲವೂ ಕೂಡ ಯಾವುದನ್ನು ಆಶ್ರಯಿಸಿಕೊಂಡು ಬದುಕ್ತೇವೆ ಅದಕ್ಕೆ ಶ್ರೀ ಇದ್ದರು. ಆದ್ದರಿಂದ ಇಂತಹ ಶ್ರೀಗಳನ್ನು, ಇಂತಹ ಇಂದ್ರಿಯಗಳು ಚೆನ್ನಾಗಿರುವಂತೆ ಮಾಡುವುದು ಹೇಳಿಕೊಂಡು ಅವನಿಗೆ, ಇವಳಿಗೆ, ದುರ್ಗೆಗೆ ಗಂಧವನ್ನು ಅರ್ಪಿಸಿದ್ರು. ಶ್ರೀಕೃಷ್ಣ ಈ ಹೆಣ್ಣುಮಕ್ಕಳನ್ನು ತಾನು ಚೆನ್ನಾಗಿ ಆಲಿಂಗಿಸಿದ. ಅವರು ಚೆನ್ನಾಗಿ, ಇಂದು ಕೂಡ ನಾವು ಗೋಪಿಕಾ ಸ್ತ್ರೀಯರು ನಿಲ್ಲಿಸ್ತೇವೆ. ಯಾರು ಕೂಡ ಕೃಷ್ಣನ ಜೊತೆ ಹೋದವರು ಅದರ ಬಗ್ಗೆ ದಾಸರು, ಕೃಷ್ಣ ಮಧುರೆಗೆ ಹೋಗಲಿ ಬೇಡವೋ, ಕೃಷ್ಣ
ಮದುವೆಗೆ ಅಕ್ರೂರ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗುವಾಗ ಹೆಣ್ಮಕ್ಕಳ ಗೋಡು ಮದುವೆಗೆ ಹೋಗಲಿ ಬೇಡವೋ, ಯಾಕೆಂದ ಊರವರೆಲ್ಲ ನಾನು ಜಾರು ಎನ್ನುವುದು, ಮದುವೆಗೆ ಹೋಗಲಿ ಬೇಡವೋ ಕೃಷ್ಣ ಅಂತ ಆ ರೀತಿ ಹೋಗಲಿರಬೇಕಂತ ಹೆಣ್ಮಕ್ಕಳು. ಒಂದು ವೇಳೆ ಆ ಹೆಣ್ಮಕ್ಕಳು ಜಾರಿಯಲ್ಲೇ ಹಾಕಿದ್ದರೆ ನಾವು ಅವರನ್ನು ಸ್ಮರಿಸ್ತೇವೆ. ಇವತ್ತು ಈಗಿನ ಕಾಲದಲ್ಲಿ ಸ್ಮರಿಸ್ತಾ ಇದ್ದೇವೆ. ಏನಂತ ಅಷ್ಟು ಪರಿಮಳ ಭರಿತರಾಗಿರ್ತಕ್ಕಂಥ ಹೆಣ್ಮಕ್ಕಳು ಬರುತ್ತಾರೆ. ಏನು ಗೊತ್ತಾ, ದೈಹಿಕವಾಗಿ ನಾವು ವಂಚನೆ ಮಾಡದೇ ಇದ್ದಿರ್ಬೋದು, ಆದರೆ ಮಾನಸಿಕವಾಗಿ ಎಷ್ಟೋ ಸಂದರ್ಭದಲ್ಲಿ ವಂಚನೆ ಮಾಡ್ತೀವಿ. ಪತಿಯಾದವ ಪತ್ನಿಗೆ ಮಾಡ್ತಾನೆ, ಪತ್ನಿಯಾದವ ಪತಿಗೆ ಮಾಡ್ತಾನೆ. ಮಾನಸಿಕವಾಗಿ ನಮ್ಮಿಂದ ಗೊತ್ತಿಲ್ಲದಂತೆಯೇ ವಂಚನೆ ನಡೆಯುತ್ತದೆ. ಇಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಹರೇ ಹರೇ, ನಾನೇನು ವಂಚನೆ ಮಾಡಿದೆ, ಮಾನಸಿಕವಾಗಿ ನಾನೇ ನನ್ನ ಪತ್ನಿಗೆ ವಂಚನೆ ಮಾಡಿದ್ದು, ನನ್ನ ಪತಿಗೆ ನಾನು ವಂಚನೆ ಮಾಡಿದೆ. ಆ ಪಾಪವನ್ನು ಹರೇ ಪರಿಹಾರ ಮಾಡು. ಪರಿಹಾರ ಮಾಡಿ ಶ್ರೀನಿವಾಸ, ಶ್ರೀ ಮನಸ್ಸೆನ್ನೊಂದು ಇಂದ್ರಿಯ, 11 ಇಂದ್ರಿಯಗಳು, 10 ಹೊರಗಿನ ಇಂದ್ರಿಯಗಳು, ಮನಸ್ಸು ಒಳಗೆ, ಇದು ಬಾಹ್ಯಕರಣ, ಮನಸ್ಸು ಅಂತಃಕರಣ. ಆ ಒಳಗಿನ ಇಂದ್ರಿಯವು ಪರಿಮಳ ಬರುವಂತೆ ಮಾಡುವ, ಮನಸ್ಸಿಗೆ ಬೇರೆ ಚಿಂತನೆ ಬಾರದಂತೆ ಮಾಡು. ಹರೇ ಶ್ರೀನಿವಾಸ. ಯಾವಾಗಿದು ಅಲ್ಲೇ ಈಗ ಅದು ಮುಗಿದಿದೆ ನಮ್ಮಲ್ಲಿ. ಆ ಕಾಲ ಮುಗಿದಿದೆ. ದೂರವಾಣಿ ಬಂತು ಅಂತಂದರೆ ಹೆಲೋ ಅಂತ ಹೇಳಿದ್ರೆ ಅಲ್ಲಿ ಹಲೋ ಅಂತ, ಹಲೋ ಅದು ಏನಿದ್ದಂಥದ್ದು ಹಲೋ ಅಂತ ಗೊತ್ತಾ, ಹೆಲ್ದಿದ್ದದ್ದು ಹಲೋ. ಯಾಕೆ ನಮಗೆ ನಮ್ಮ ಬಂಧು ದೂರವಾಣಿ ಮಾಡಿದ್ದಾನೆ ಅಂತಂದರೆ ನಮ್ಮ ಕೆಲಸಕ್ಕೇನು ಅಡ್ಡಿ ಮಾಡಲಿಕ್ಕೇನೇ ಫೋನ್ ಬಂತು, ಬೇರೆ ಕೆಲಸ ಫೋನ್ ಮಾಡುವನೇ ಅಂತ ಎಲ್ಲ 60ನೇ ಶಾಂತಿಗೆ ತಯಾರು ಮಾಡಿಟ್ಟಿರ್ತೇವೆ. ದೂರವಾಣಿ ಚಿನ್ನ ಪೈಕಿಯವರು ತೀರಿ ಹೋದ್ರಂತೆಲ್ವಾ, ಅಷ್ಟೇ ಹೇಳಿದ್ರೆ ಆಗಲಿ. ಮತ್ತೆ ನಿನ್ನ ಕಾರ್ಯಕ್ರಮ ನಿಂತಿದ್ದಲ್ವ, ಏನಾಯ್ತು? ಹೆವನಲ್ಲ ಹೆಲ್ಲಿಗೆ, ಹೆಲ್ಲಂದ್ರೆ ನರಕಕ್ಕೆ ಹೆಲ್ಲು ಎಂದಿಸಿದ್ರು. ಆದ್ರಿಂದ ದೂರವಾಣಿ ಬಂದ ಕೂಡಲೇ ನಮ್ಮದು ಪ್ರತಿಯಾಗಿ ಹೆಲ್, ಏನು ನರಕದ ಸುದ್ದಿ ತರಲಿಕ್ಕೆ ದೂರವಾಣಿ ಮಾಡಿದ್ದೀವಿ. ಅದಕ್ಕಿಂತ ಹರೇ ಶ್ರೀನಿವಾಸ ಈಗ ಶುರುವಾಗಿದೆ. ಯಾರು ನಮ್ಮ ದಾಸ ಸಾಹಿತ್ಯದಲ್ಲಿ ಅದು ಶುರುವಾಗಿದೆ. ಪರಸ್ಪರ ಇಂಥದ್ದೇನೋ ದೂರವಾಣಿ ಮಾಡಿಬಿಟ್ರೆ ಹರೇ ಶ್ರೀನಿವಾಸ, ಏನೋ ಒಂದು ಕೆಟ್ಟ ವಿಷಯವನ್ನು ತಿಳಿಸಿ ಎನ್ನ ಮನಸ್ಸನ್ನು ವ್ಯಗ್ರ ಮಾಡುವ ಮೂಲಕ ಕಶ್ಮಲಗೊಳಿಸ್ತೀಯಲ್ವೋ. ಯಾರು ನಮ್ಮ ಬಂಧು ಮನಸ್ಸನ್ನು ಕಶ್ಮಲಗೊಳಿಸ್ತಾನಲ್ವೋ, ಮನಸ್ಸಿನಲ್ಲಿ ಕಲುಷಿತವನ್ನಾಗಿ ಮಾಡ್ತಾನಲ್ವೋ, ಹರೇ ಶ್ರೀನಿವಾಸ ಅಂತ ಅಂದ್ಬಿಟ್ರೆ ಮಹಾರಾಯ ಬರತಕ್ಕಂಥ ಕಶ್ಮಲವನ್ನು ಅಲ್ಲಿಂದ ಪರಿಹಾರ ಮಾಡಿ ನನ್ನ ಮನಸ್ಸು ಚೆನ್ನಾಗಿರುವಂತೆ ಮಾಡುವ ಹರೇ ಶ್ರೀನಿವಾಸ. ಅದರಿಂದ ಪ್ರತಿ ದಿವಸ ನಾವು ಹರೇ ಶ್ರೀನಿವಾಸ ಅಂದ್ಬಿಟ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಕಶ್ಮಲವನ್ನು ತೆಗೆದು ನಮ್ಮ ಮನಸ್ಸನ್ನು ಜಡಗಡ ಮನಸ್ಸು ಪರಿಮಳ ಬರುವಂತೆ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಹೆಣ್ಣುಮಕ್ಕಳು ಕೃಷ್ಣನಿಗೆ ಗಂಧವನ್ನು ದುರ್ಗೆಯ ಮೂಲಕ ಕೃಷ್ಣನಿಗೆ ದುರ್ಗೆಯಲ್ಲಿ ಗಂಧವನ್ನು ಅರ್ಪಣೆ ಮಾಡಿದ್ರು. ನಮ್ಗೆ ಏನಿತ್ತು ತುಂಬ ಸುಲಭ ಮಾತ್ರ. ನಾವೆಣಿಸ್ಬೋದು ಧೂಪಕ್ಕೆ ಹೋಗುವುದು, ಗಂಧಕ್ಕೆ ಎಲ್ಲಿ ಹೋಗುವುದು ಸ್ವಾಮಿ, ಪುಷ್ಪಕ್ಕೆ ಎಲ್ಲಿ, ಅದಕ್ಕೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈ ಗೊಂಬ. ಮನಸ್ಸಿನಲ್ಲಿ ಕೃಷ್ಣ ನಿನಗೆ ಪುಷ್ಪ ಅರ್ಪಣೆ ಮಾಡಿದ್ದೇನೆ, ನಿನಗೆ ಗಂಧವನ್ನು ಅರ್ಪಣೆ ಮಾಡಿದ್ದೇನೆ. ಮನಸ್ಸು ಕೃಷ್ಣ ಅಂದ. ಕೈಯಲ್ಲಿ ಗಂಧ ಹಿಡ್ಕೊಂಡು, ಕೈಯಲ್ಲಿ ಗಂಧವನ್ನೇ ಹಿಡ್ಕೊಂಡು ಮನಸ್ಸನ್ನು ಬೇರೆ ಕಡೆಗೆ ಇಟ್ಟುಕೊಂಡು ಗಂಧ ಕೊಟ್ಟರು ತಗೊಳ್ಳಲ್ಲ. ಕೈಯಲ್ಲಿ ಗಂಧ ಇಲ್ಲದೆ ಮನಸ್ಸಿನಲ್ಲೇ ಕೃಷ್ಣ ನಿನಗೆ ಗಂಧವನ್ನು ಅರ್ಪಣೆ ಮಾಡ್ತಾ ಇದೆ ಅಂತ ಅಂದ್ಬಿಟ್ರು ನಾನು ಗಂಧವನ್ನು ತಗೊಳ್ತೇನೆ. ಅದನ್ನು ಆ ದೃಷ್ಟಿಯಲ್ಲಿ ಮನದೊಳಗೆ ಸುಂದರ ಪದಾರ್ಥವನ್ನು ನೆನೆದು ಕೊಡೆ ಕೈಗೊಬ್ಬ ಭಗವಂತ ತಗೊಳ್ತಾನೆ. ನೀನು ಮನಸ್ಸಿನಿಂದ ಕೊಟ್ಟಿಯಲ್ಲ ಗಂಧ, ನಿಜವಾಗಿ ಕೊಟ್ಟಿಲ್ಲಲ್ಲ, ಇಲ್ಲ ನಾನು ಇವಕ್ಕೆ ಸಂಪತ್ತು ನಾನು ಗಮನಿಸಿದೆ ಅದಕ್ಕಿಲ್ಲ ಅಂತ. ಮತ್ತೆ ಅವನಕ್ಕೆ ಕೊಡುವಾಗ ಮಾತ್ರ
ಧಾರಾಳವಾಗಿ ಕೊಡ್ತಾರೆ ಅಂತೆ. ನಮ್ಮಿಂದ ತೆಗೊಳ್ಳುವಾಗ ಮಾತ್ರ ಮನಸ್ಸಿನಲ್ಲೇ ಮನದೊಳಗೆ ಸುಂದರ ಪದಾರ್ಥದಲ್ಲಿ ಕೊಡೆ ನಮಗೆ ತುಂಬ ಅವ ಕೈಯಾರೆ ಕೊಡ್ತಾನೆ, ನಾವು ಮನಸ್ಸಿನಲ್ಲಿ ಅದಕ್ಕೊಂದು ಅರ್ಥ ಬೇರೆನೇ ಉಂಟು. ಮನದೊಳಗೆ ಸುಂದರ ಪದಾರ್ಥ ಮಾಡಿದ ಪದಾರ್ಥ ಅಂದ್ಬಿಟ್ಟು ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಚಟ್ನಿ, ಪಲ್ಯ, ಚಿತ್ರಾನ್ನ, ಭಕ್ಷ್ಯಗಳು, ಅದು ಅನ್ನ ಸಾರು ಅಂತ ಹೇಳ್ಕೊಂಡು ನಾನು ಅರ್ಥ ಮಾಡಿದೆ. ಇನ್ನೊಂದು ಸುಂದರ ಪದಗಳ ಅರ್ಥವನ್ನು ಕೊಡೆ, ಮನದೊಳಗೆ ಸುಂದರ ಪದಗಳ ಅರ್ಥವನ್ನು ಕೊಡೆ, ಅವನಿಗೆ ಕೊಡುತ್ತಿರಲು ಅದನ್ನು ಕೈಗೊಂಡು. ಸುಂದರ ಪದಗಳ ಅರ್ಥವನ್ನು ಕೊಡುವುದು ಅಂತಂದರೆ ಮಂತ್ರವನ್ನು ಹೇಳುವಾಗ ಅರ್ಥ ಸಹಿತವಾಗಿ ಮಂತ್ರಗಳನ್ನು ಹೇಳಿದರೆ ಸುಂದರ ಪದಗಳ ಅರ್ಥವನ್ನು ಕೊಡೆ, ಸ್ವೀಕಾರ ಮಾಡಿದ ಅದರ ಅರ್ಥ ಏನು ಅದನ್ನು ಕೊಟ್ಟು. ಹಾಗಾದರೆ ನಾವು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ದೇವರ ಪೂಜೆಗೆ ಕೂತಾಗ ಈ ಹೆಣ್ಮಕ್ಕಳು ಯಾವ ರೀತಿ ದೇವರ ಆರಾಧನೆ ಮಾಡಿದ್ದಾರೋ ಅದೇ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರೋಣ. ಆ ನಿಟ್ಟಿನಲ್ಲಿ ಏನಾಯಿತು, ಕೃಷ್ಣ ನಮ್ಮನ್ನು ಆಲಿಂಗನೆ ಮಾಡಿ ತನ್ನ ಮೈಯಲ್ಲಿದ್ದಂತಹ ಗಂಧ ನಮ್ಮ ಮೈಗೆ ಬರುವಂತೆ ಮಾಡಿ ಇಡೀ ದೇಹ ಎಲ್ಲ ಇಂದ್ರಿಯಗಳು ಪರಿಮಳ ಬರುವಂತೆ ಕೃಷ್ಣ ಮಾಡಲಿ. ನಮ್ಮದು ಮಾತ್ರ ಅಲ್ಲ, ಮನೆ ನಂದಿತ್ತು ಅಂತ. ಯಾಕೆ ಹೆಣ್ಮಕ್ಕಳು ಕೃಷ್ಣನ ವಿಹಾರ ಮಾಡಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಗಂಡ ಬಾಗಿಲು ತೆಗೀಬೇಕು, ಅಪ್ಪ ಅಮ್ಮ ಬಾಗಿಲು ತೆಗೀಬೇಕು. ಅದು ಬಿಟ್ಟು ಎಲ್ಲಿ ಹೋಗಿದ್ವಿ ಅಂತೇಳಿ ಕೆಟ್ಟ ಮಾತುಗಳ ಬಾಯಿಯಿಂದ ಬರಬಾರ್ದು, ಗಂಡನ ಬಾಯಿಯಿಂದ. ಅಲ್ಲ, ಗಂಡಂದಿರ ಈ ಮದುವೆಯಾದ ಹೆಣ್ಮಕ್ಕಳು ಹೋಗಿದ್ದಾರಂದ್ರೆ ಹೌದು ಅಂತ ಆಚಾರ್ಯ. ಅನ್ನೇ ಧೃತ ಆಯುಧ ಬಾಣ ಶರ ಮುನ್ನ ಅಂತ ಕಾತ್ಯಾಯನಿ ವೃತಪರ ಸ್ವಪತಿತ್ವ ಹೇತು ಆಚಾರ್ಯ ಮಧ್ವರಲ್ಲೇ ಇದ್ದು ಕಾತ್ಯಾಯನಿ ವೃತಪರ, ಅದೇ ಕಾತ್ಯಾಯನಿ ವೃತದಲ್ಲಿ ತೊಡಗಿದರು. ಕಾತ್ಯಾಯನಿ ವೃತಪರ ಯಾಕೆ? ಸ್ವಪತಿತ್ವ ಹೇತು, ಕೃಷ್ಣನು ಗಂಡನಾಗಿ ಬರಬೇಕೆನ್ನುವ ಉದ್ದೇಶದಿಂದ. ಆಯುಧ ಬಾಣ ಶರ ಮುನ್ನ, ಮನ್ಮಥನ ಬಾಣಕ್ಕೆ ತುತ್ತಾದರು ಯಾರು? ಅನ್ನೇ ಧೃತ, ಲಗ್ನ ಆಗಿರತಕ್ಕಂಥ ಹೆಣ್ಮಕ್ಕಳು. ಗಂಡಂದೇ ಕೊಟ್ಟು ಕಳಿಸಿದಂತೆ ಹೋಗಿ ದೇವರು ನೈವೇದ್ಯ ಮಾಡಿ ಹಾಕಿಕೊಂಡು ಬನ್ನಿ, ನನಗೆ ಜೀವನ ಕೊಡೋಲ್ಲ. ಆದರೆ ಗಂಡಂದೇ ಕೊಟ್ಟು ಕಳಿಸಿದ್ದಾರೆ ಅಂತ ಅದನ್ನು ನಂಬಿಕೆ ತೋರಿಸೋದು. ಅವರು ಹೇಗೆ ಅವರೇ ಕೊಟ್ಟು ಕಳಿಸಿ. ಏನರ್ಥ ಅದರದ್ದು? ಈ ಗಂಡಂದಿರು ಆ ಹೆಣ್ಮಕ್ಕಳನ್ನು ತಾವು ಉಪಯೋಗಿಸಿಕೊಳ್ಬೇಕು ಅಂತಾದರೆ ಕೃಷ್ಣ ಒಂದು ಮಾತನಾಡಿದ್ದಾರೆ, ದೇವರ ನೈವೇದ್ಯ ಆಗದೆ ಏನನ್ನು ಉಪಯೋಗಿಸಿದ್ರು ಕೂಡ ಅಜೀರ್ಣ ಆಗುತ್ತೆ ಅಂತ. ಗುಂಜತೆ ಅಗಂ ಪಾಪ ಏ ಪಚಂತಿ ಆತ್ಮಕಾರ. ನಾನು ಅದನ್ನು ಇವಳನ್ನು ನಾನು ಉಪಯೋಗಿಸ್ಕೊಳ್ತೇನೆ ಅಂತ ಅಂದುಬಿಟ್ರೆ ಅದು ಅವನಿಗೆ ಜೀರ್ಣ ಕೊಡೋದು. ಆದ್ದರಿಂದ ನಮ್ಮಲ್ಲಿ ವಿಚ್ಛೇದನ ಅಂತ ಶುರು. ಇವನಿಗೂ ಜೀರ್ಣ ಕೊಡೋದಿಲ್ಲ, ಅವಳಿಗೂ ಜೀರ್ಣ ಕೊಡೋದಿಲ್ಲ. ಅದಕ್ಕಂದು ಲಗ್ನ ಆದ ದಿವಸನೇ ಇಬ್ಬರು ಕೂಡ ಗುಡಿಗೆ ಬನ್ನಿ, ದೇವರ ಮುಂದೆ ನಮ್ಮನ್ನು ಹಾಕಿಕೊಳ್ಳಿ. ಯಾಕೆ ಜೀರ್ಣ ಕೊಡೋದು? ಹಿಂದಿನ ಕಾಲದಲ್ಲಿ ಹಾಗಿತ್ತಲ್ಲೋ. ಆದ್ದರಿಂದ ಏನು, ಹುಡುಗಿಗೆ 8 ವರ್ಷ, ಹುಡುಗನಿಗೆ 12 ವರ್ಷದಲ್ಲಿ ಲಗ್ನ ಆಗುತ್ತಿತ್ತು. ಒಂದು ದಿವಸದ ನಿಶ್ಚಿತಾರ್ಥ ಆಗಿದೆ. ಈಗಿನ ಕಾಲದಲ್ಲಿ ಇವತ್ತು ನಿಶ್ಚಿತಾರ್ಥ, ನಾಳೆ ತಮಾಷೆಗೆ ಹೇಳ್ತೇನೆ, ತಮಾಷೆಗಲ್ಲ ಸೀರಿಯಸ್ ಆಗಿ ಹೇಳ್ತೇನೆ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ ಹುಡುಗನಿಗೂ ಹುಡುಗಿಗೂ ಮದುವೆ ಇರ್ತಾ ಇತ್ತು, ವಧುವಿಗೂ ವರನಿಗೂ ಲಗ್ನ ಆಗುತ್ತೆ. ಏನಾಗಿದೆ ಗೊತ್ತಾ? ಬೆಳಗೋದು ಹುಡುಗಿಲ್ಲ, ಗಂಡನಿಗೂ ಹೆಂಡನಿಗೂ ಮದುವೆ ಹಂತಕ್ಕೆ ಬರುತ್ತೆ. ಯಾಕೆ? ಜೀವನದಲ್ಲಿ ದೇವರನ್ನು ಬದುಕಿರ್ತದೆ. ಆ ದೇವರನ್ನು ಚಿಂತನೆ ಮಾಡೋಣ, ಲಕ್ಷ್ಮೀನಾರಾಯಣರನ್ನು ಚಿಂತನೆ ಮಾಡೋಣ. ಅವರು ಯಾರು? ಲಕ್ಷ್ಮೀನಾರಾಯಣರು. ಎಂದೆಂದೂ ವಿಚ್ಛೇದನ ಆಗದಿರತಕ್ಕಂಥ ಸತಿಪತಿಗಳು, ಅವರನ್ನು ಚಿಂತನೆ ಮಾಡೋಣ. ನಮ್ಮ ಜೀವನ ಕೂಡ ವಿಚ್ಛೇದನ ಕೊಡೋಣ. ಹಿಂದಿನ ಕಾಲದಲ್ಲಿ ಲಗ್ನದ ತಕ್ಷಣ ಮೊದಲು ಹೋಗುವುದೇ ಗುಡಿಗೆ, ಈಗ ಲಗ್ನದ ತಕ್ಷಣ ಮೊದಲು ಹೋಗುವುದೇ ಡ್ಯಾಶ್. ಡ್ಯಾಶ್ ಅಂದರೆ ಡ್ಯಾಶ್ ಆಗಿದೆಯೇ ಅಂತ. ಅದರಿಂದ ಈ ಹೆಣ್ಣು ಮಕ್ಕಳನ್ನು ಗಂಡನ್ನು ತಾವು ಉಪಯೋಗಿಸಬೇಕು ಅಂತಾದರೆ ಅಂದರು, ಲಗ್ನ ಆಗಿದೆ, ನಿನ್ನನ್ನು ಲಗ್ನ ಆಗಿದ್ದೇನೆ, ನಿನ್ನನ್ನು ನಾನು ಸ್ವೀಕಾರ ಮಾಡಬೇಕು ಅಂತಾದರೆ ಮೊದಲು ದೇವರಿಗೆ ನೈವೇದ್ಯ ಹೋಗಿ ಅಂತಲ್ಲ. ಅನ್ನ
ಅನ್ಯೈಹಿ ಧೃತ ಲಗ್ನ ಆಗಿದೆ. ಆದರೆ ಇವನು ಇನ್ನೂ ಉಪಯೋಗಿಸಲಿಕ್ಕೆ ಶುರು ಮಾಡಿದ. ದೇವರ ನೈವೇದ್ಯಕ್ಕೆ ಪಡಿಸಿಕೊಟ್ಟಿದ್ದಾನೆ. ಅನ್ಯೈಹಿ ಧೃತ. ಇಂಥ ಹೆಣ್ಮಕ್ಕಳು ಕೃಷ್ಣನ ಆರಾಧನೆ ಮಾಡಿಕೊಂಡು ಕೃಷ್ಣನ ಆಲಿಂಗನಕ್ಕೆ ನಾವು ಸಿಗಬೇಕು ಅಂತ ಹೇಳಿಕೊಂಡು ಮನೆಗೆ ಬಂದಾಗ ಗಂಡ ಬೈಬಾರದು, ಗಂಡನ ಬಾಯಿ ದುರ್ವಾಸನೆ ಬೀರಬಾರದು. ದುರ್ವಾಸನೆ ಬೀರುವುದು ಅಂತಂದ್ರೆ ಹೆಂಡತಿಗೆ ಬೈಯುವುದು ಅಂತಂದ್ರೆ ಒಂದೇ ಅಂತ ಕೂಡುದು. ಅದಕ್ಕೋಸ್ಕರ ಕೃಷ್ಣನಿಗೆ ಗಂಧವನ್ನು ಅರ್ಪಣೆ ಮಾಡಿದ್ರು. ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೇನೆ, ಒಂದ ಗಂಡ ಆಸ್ತಿಕ, ಹೆಂಡತಿ ನಾಸ್ತಿಕ. ಇಲ್ಲ ಹೆಂಡತಿ ಆಸ್ತಿಗಳು, ಗಂಡ ನಾಸ್ತಿಕ. ಹಣೆಯಲ್ಲಿ ಬರಬೇಕು, ದೇವರು ದೇವ್ರ ಜೊತೆಗೆ ಸ್ನಾನ ಮಾಡಿ ಬಂದಿದ್ದಾನೆ. ಧೂಪಕ್ಕೆ ಗಂಡವನ್ನು ಗಣಗಣ ಅಥವಾ ಅವಳು ಎದ್ದುಕೊಂಡು ರಂಗೋಲೆ ಹಾಕಿಕೊಂಡು ಪೂಜೆಗೆಲ್ಲ ತಯಾರು ಮಾಡಿದ್ದಾಳೆ. ಒಂದೇ ಸಮನೆ ಎಲ್ಲ ಸರಿಯಾಗಿ ಸಾಮರಸ್ಯದಿಂದ ಹಾಕಬೇಕಾ. ನಾವು ದೇವರಿಗೆ ಪ್ರತಿ ದಿವಸ ಗಂಧವನ್ನು ಅರ್ಪಣೆ ಮಾಡು. ಆವಾಗ ಅವನ ಬಾಯಿಯಿಂದ ಬರುತ್ತೆ, ನಾಳೆ ದೇವರ ಪೂಜೆ ಬೇಗ ಮಾಡಬೇಕು ಅಂತ. ಇವಳ ಬಾಯಿಯಿಂದ ಬರುತ್ತೆ, ನಾವು ಎಷ್ಟು ಗಂಟೆಗೆ ಸಿದ್ಧರಾಗಿ ಇರಬೇಕು. ಒಂದು ವಿಷಯದಲ್ಲಿ ಇಬ್ಬರಿಗೂ ಕೂಡ ಐಕಮತ್ಯ ಬರುತ್ತೆ. ಒಂದು ವಿಷಯದಲ್ಲಿ ಇದ್ರೆ ಏನಾಗುತ್ತೆ, ಅವಳು ಬೇಕು ಅಂತ ಇವ ಬೇಡ ಅಂತ, ಇವ ಬೇಕು ಅನ್ನೋದು ಬೇಡ ಅಂತ, ಇದರಲ್ಲಿ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ವಿಷಯ, ನಾಳೆ ನಮ್ಮ ಮನೆಗೆ ಒಬ್ಬ ಅತಿಥಿಗಳು ಬರಬೇಕು ಅಂತಿದ್ದಾರೆ ಅಂತ ಗಂಡ ಹೇಳಿದರೆ, ಇಂಥ ಅತಿಥಿಯನ್ನು ಮನೆಗೆ ಕರೆದಿದ್ದೇನೆ ನಾನು ಅಂತ ಗಂಡ ಹೇಳಿಬಿಟ್ರೆ ನನ್ನಿಂದ ಅಡಿಗೆ ಮಾಡಲಿಕ್ಕೆ ಸಾಧ್ಯ. ಇಂಥ ದುರ್ವಾಸನೆ ಬಾಯಿಯಿಂದ ಬರಬಾರದು. ಮತ್ತೆ ಒಳ್ಳೆಯ ಮಾತುಗಳು, ಹೌದಾ ಏನು ಅಡಿಗೆ ಮಾಡೋಣ ಅಂತ. ಆವಾಗ ಏನಾಗುತ್ತೆ, ಜೀವನದಲ್ಲಿ ಸಾಮರಸ್ಯ ಬರುತ್ತಾ. ಅದಕ್ಕಿಂತ ಒಂದೇ ಉಪಾಯ, ದೇವರಿಗೆ ಪ್ರತಿ ದಿವಸ ಗಂಧವನ್ನು ಅರ್ಪಣೆ. ಆವಾಗ ಇವಳ ಬಾಯಿಂದಾಗಲಿ ಅವನ ಬಾಯಿಂದಾಗಲಿ ದುರ್ವಾಸನೆ ಹೊರಡುತ್ತೆ. ಇದು ವಾದಿರಾಜ ಶ್ರೀಪಾದರು ಇಂದಿನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಆ ದೃಷ್ಟಿಯಲ್ಲಿ ಪ್ರತಿ ದಿವಸ ನಾವು ದೇವರಿಗೆ ಮನಸ್ಸಿನಲ್ಲೇ ಕೃಷ್ಣ ದುರ್ಗೆ ನಿನಗೆ ಗಂಧವನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಹೆಣ್ಣು ಮಕ್ಕಳು ಕೃಷ್ಣನಿಗೆ ಗಂಧವನ್ನು ಅರ್ಪಣೆ ಮಾಡಿದ್ರು. ತಾಂಬೂಲವನ್ನು ಅರ್ಪಣೆ ಮಾಡಿದರು. ಆಮೇಲೆ ಹಾಲು ಅರ್ಪಣೆ ಮಾಡಿದರು. ತಾಂಬೂಲ ನಮ್ಮ ಮನೆಗಳಲ್ಲಿ ತಾಂಬೂಲ ಕೊಡ್ತೇವಲ್ಲ, ಊಟ ಆದಮೇಲೆ ತಾಂಬೂಲ ಕೊಡ್ತೇವೆ. ಒಂದು ತಟ್ಟೆಗೆ ಒಳ್ಳೆಯ ಅಲಂಕಾರ ಮಾಡಿ ತಾಂಬೂಲವನ್ನು ಇಟ್ಟು ಅವರ ಕೈ ತೊಳೆದು ಮನೆ ಒಳಗೆ ಬಂದು ತಾಂಬೂಲ ಸ್ವೀಕರಿಸಬೇಕು. ಅದು ಎಲ್ಲಿ ತನಕ ಬಂದಿದೆ ಅಂತಂದು ಬಿಟ್ಟರೆ, ಊಟ ಮಾಡಿ ನನ್ನ ಮನೆ ಪಕ್ಕದಲ್ಲೇ ಇದ್ದರೆ ನಾನು ಕೈ ತೊಳಿಲಿಕ್ಕೆ ಮನೆಗೆ ಮತ್ತೆ ತಿರುಗಿಬಾರದು. ಒಂದು ಮನೆಗೆ ನಾವು ಅಭ್ಯಾಗತರಾಗಿ ಊಟಕ್ಕೆ ಹೋಗಿ ಊಟ ಮಾಡಿ ಯಜಮಾನನಿಗೆ ಹೇಳದೆ ಹೊರಗಿನಿಂದ ಕೈ ತೊಳೆದು ಹಾಗೆ ಮನೆಗೆ ಹೋದರೆ ನಾವು ಅಭ್ಯಾಗತರಾಗಿ ಅವನ ಮನೆಗೆ ಊಟಕ್ಕೆ ಹೋಗಿರ್ತೇವಲ್ಲ, ಅವನ ಮನೆ ಒಳಗಿರತಕ್ಕಂಥ ದಾರಿದ್ರ್ಯ ಹೊರಗೆ ಅಂಗಳಕ್ಕೆ ಬಿಡುವುದಿರುತ್ತೆ. ನಾವು ಊಟ ಮಾಡಿ ಅಂಗಳಕ್ಕೆ ಬಂದು ಕೈ ತೊಳೆದುಕೊಂಡು ಅಲ್ಲಿಂದ ಹೋದರೆ ಆ ದಾರಿದ್ರ್ಯ ನಮಗೊಂದು ಜನ ಸಿಕ್ಕಿಗೆ ಹೋಗಲಿಕ್ಕೆ ಅಂತ ಹೇಳಿಕೊಂಡು ನಮ್ಮೊಟ್ಟಿಗೆ ಬರುವುದೆಂದು ಅದಕ್ಕೋಸ್ಕರ ಮನೆಯ ಒಳಗೆ ಹೋಗಿ ತಾಂಬೂಲ ಸ್ವೀಕಾರ ಮಾಡಿ ಯಜಮಾನನಿಗೆ ಚೆನ್ನಾಗಿ ಆಗಿದೆ ಅಂತ ಹೇಳಿಕೊಂಡು ನಾವು ಮನೆಗೆ ಹೋದರೆ ನಾವು ಒಬ್ಬರೇ ಹೋಗ್ತೇವೆ. ತಾಂಬೂಲ ಎಷ್ಟು ಕೊಡಬೇಕು, ಹೆಸರೇ ತಾಂಬೂಲ ಅಂತ ಹೇಳಿಕೊಂಡು ವೀಳ್ಯದೆಲೆಯಿಂದ ನಾವು ಕರೆಯುವುದುಂಟು. ತಾಂಬೂಲ ಅಂತ ಸಂಸ್ಕೃತದ ಹೆಸರು. ತಾಂಬೂಲ ತಾಂಬೂಲ. ತಾಂ ತಂದುಬಿಟ್ಟರೆ ನಮ್ಮ ಅಪೇಕ್ಷೆಗಳು ಅಂತ. ತಾಂ ಶಬ್ದಕ್ಕೆ ನಮ್ಮ ಅಪೇಕ್ಷೆಗಳು ಅಂತ. ಮೂಲ ಶಬ್ದಕ್ಕೆ ನಮ್ಮನ್ನು ಮುಳುಗಿಸುತ್ತದೆ ಅಂತ. ನಮ್ಮ ಅಪೇಕ್ಷೆಗಳಲ್ಲಿ ನಮ್ಮನ್ನು ಮುಳುಗಿಸುವುದೇ ತಾಂಬೂಲ ಅಂತ. ಮನೆಗೆ ಯಾಕೆ ಅತಿಥಿಗಳನ್ನು ಕರೀತೇವೆ? ಊಟ. ಯಾಕೆ ಊಟ ಹಾಕ್ತೇವೆ? ಮನಸ್ಸಿನಲ್ಲಿ ಏನೋ ಒಂದು ವಿಷಯವನ್ನು ಆಲೋಚನೆ ಮಾಡಿಕೊಂಡಿರ್ತೇವೆ. ಅದು ಬೇಕು, ಇದು ಬೇಕು, ಅಥವಾ ಸಂಧಿ ಶಾಂತಿ ಅದು ಇದು ಏನಾದರೂ ಇದ್ದೇ ಇರುತ್ತಲ್ಲ ನಮ್ಮಲ್ಲಿ. ಗ್ರಹಚಾರ ಪರಿಹಾರ ಆಗಬೇಕು, ಅನಿಷ್ಟ ಹೋಗಬೇಕು, ಇಷ್ಟ ಬರಬೇಕು ಅಂತ ನಮ್ಮಲ್ಲಿ ಇದ್ದೇ ಇರುತ್ತಲ್ಲ. ಆ ದೃಷ್ಟಿಯಿಂದ ಊಟ ಹಾಕ್ತೇವಲ್ಲ. ಊಟ ಅವರಿಗೆ ತಾಂಬೂಲ ಕೊಟ್ಟಾಗ ಏನು ನಾವು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಆಸೆಗಳನ್ನು ಇಟ್ಟುಕೊಂಡಿದ್ದೇವೋ
ಆ ಆಸೆಗಳಲ್ಲಿ ನಮ್ಮನ್ನು ಮುಳುಗಿಸ್ತದಂತೆ ಯಾವುದು ತಾಂಬೂಲ. ಅದಕ್ಕೆ ತಾಂಬೂಲ ಅಂತ ಶಾಸ್ತ್ರಗಳ ಹೆಸರು ಕೊಟ್ಟರು. ಆ ತಾಂಬೂಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರು ಹೆಣ್ಮಕ್ಕಳು. ಯಾವಾಗ ತಾಂಬೂಲ ದೇವರಿಗೆ ಸಮರ್ಪಣೆ ಮಾಡಬೇಕು? ನೈವೇದ್ಯದ ಒಟ್ಟಿಗೆನೆ ಸಮರ್ಪಣೆ ಮಾಡುವುದಲ್ಲ. ಅನ್ನಾದಿ ಇಟ್ಟಿದ್ದೇವೆ ಅಂತ ಭಾವಿಸೋಣ, ಆದರೆ ಅದರೊಟ್ಟಿಗೆನೆ ತಾಂಬೂಲ ಅಲ್ಲ. ದೇವರಿಗೆ ಅನ್ನದ ಊಟ ಮಾಡಿಸಿ ನಮ್ಮದೇ ಚಿಂತನೆ ಇರುತ್ತಲ್ಲ, ದೇವರಿಗೆ ಊಟ ಮಾಡಿಸ್ತಾ ಇದ್ದೇನೆ, ದೇವರು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಆಮೇಲೆ ಊಟ ಆದ ಮೇಲೆ ಮತ್ತೆ ದೇವರಿಗೆ ತಾಂಬೂಲ ಒಪ್ಪಿಸಬೇಕಲ್ಲ, ಒಟ್ಟಿಗೆ ಒಪ್ಪಿಸುವುದಲ್ಲ ದೇವರಿಗೆ. ಆ ಊಟ ಆದಮೇಲೆ ತಾಂಬೂಲ ದೇವರಿಗೆ ಒಪ್ಪಿಸ್ತೇವೆ. ನಮ್ಮಲ್ಲಿ ಕ್ರಮ ಉಂಟಲ್ಲ, ಅನ್ನ ತಂದಿಟ್ಟರೆ ಅದಕ್ಕೊಂದು ತುಳಸಿ ಹಾಕೋದು, ಪಾಯಸ ತಂದಿಟ್ಟರೆ ಅದಕ್ಕೊಂದು ತುಳಸಿ ಹಾಕೋದು. ಆದರೆ ಒಂದು ಶಾಸ್ತ್ರಕಾರ ಹೇಳಿದ್ರು, ತಾಂಬೂಲ ಇಡ್ತೇವಲ್ಲ, ತಾಂಬೂಲಕ್ಕೆ ತುಳಸಿ ಹಾಕಬೇಡ, ಅದರಲ್ಲಿ ಅಡಿಕೆ ಇರುತ್ತಲ್ಲ, ಅಡಿಕೆಗೆ ತುಳಸಿ ತಾಂಬೂಲಕ್ಕೆ ಬೇಡ. ತುಪ್ಪಕ್ಕೂ ತುಳಸಿ ಹಾಕಬಾರದು. ಮತ್ತೆ ಎಲ್ಲ ವಸ್ತುಗಳಿಗೂ ಕೂಡ ತುಳಸಿ ಹಾಕಿ ದೇವರಿಗೆ ನೈವೇದ್ಯ. ತುಪ್ಪಕ್ಕೆ ಹಾಕಿ ಮತ್ತೆ ಹಾಕಬೇಕು, ಬೇಕಿದ್ರೆ ಒಂದು ಪುಷ್ಪ ಹೊರತು ತುಳಸಿ ಹಾಕಬೇಡ. ದೇವರಿಗೆ ತಾಂಬೂಲವನ್ನು ದೇವರಿಗೆ ಅರ್ಪಣೆ ಮಾಡು. ಯಾಕೆ ಅಂತ ಕೇಳಿದೆ. ಅದಕ್ಕೆ ಹೆಣ್ಮಕ್ಳು ಉತ್ತರ ಕೊಡ್ತಾರೆ, ಕೃಷ್ಣ ತಾಂಬೂಲವನ್ನು ತಿಂದು ಮುಗಿತಾನಲ್ಲ, ಅದು ನಮಗೆ ಸಿಗಬೇಕು. ಅದಕ್ಕೋಸ್ಕರ ಕೃಷ್ಣನಿಗೆ ತಾಂಬೂಲ. ಇದರ ಆಂತರ್ಯ ಏನು? ನಾವು ಲೌಕಿಕಕ್ಕೆ ಸರಿಯಾಗಿ ಹೇಳ್ತೇವೆ. ಇದರ ಆಂತರ್ಯ ವಾದಿರಾಜರು ದೂರದೃಷ್ಟಿ ಇಟ್ಟುಕೊಂಡು ಇದನ್ನು ಮಾಡಿದರು. ಈಗಿನ ಕಾಲಕ್ಕೆ ಸರಿಯಾಗಿ ವಾದಿರಾಜರು ರುಕ್ಮಿಣೀಶಿಯ ಮಾಡಿದರು. ಏನು ಈಗಿನದು? ನಮ್ಮಲ್ಲಿ ಒಂದು ಕ್ರಮ ಇದೆ, ಈಗ ಕ್ರಮ ಇಲ್ಲ. ಗಂಡ ಊಟ ಮಾಡಿದ ಮೇಲೆ ಆ ಎಲೆಯಲ್ಲಿ ಹೆಂಡತಿ ಊಟ ಮಾಡಬೇಡ. ಅದು ಹೇಳುವುದು ಹಿಂದಿನ ಕಾಲದ ಹೇಳುವುದು, ಈಗಿನ ಕಾಲದ ಹೇಳುವುದಲ್ಲ. ಗಂಡ ಯಾವ ಎಲೆಯಲ್ಲಿ ಉಂಟಾನೋ ಅದೇ ಎಲೆಯಲ್ಲಿ ಹೆಂಡತಿ ಆದರೂ ತಾನು ಊಟ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗ ಮನೆಗಳಿಗೆ ಮಾಡುವುದಂತೆ ಮತ್ತೆ ಊಟ ಮಾಡ್ತಿದ್ರು. ಇಬ್ಬರು ಎತ್ತುಕೊಂಡು ಒಂದ ಹೊರ ಹೋದ್ರು. ಹೊರ ಹೋದ್ರೆ ಮನೆಗೆ ಕಳ್ಳ ಬರ್ತಾ ಅಂದ್ಬಿಟ್ರೆ ಹೊರಗಿಂದ ತರಿಸಿ ನಮ್ಮ ಕಾರ್ಯಕ್ರಮಗಳೆಲ್ಲ. ಅಂದರೆ ಏನರ್ಥ ಹಾಗಾದ್ರೆ, ಗಂಡ ಊಟ ಮಾಡಿದ ಮೇಲೆ ಆ ಎಲೆಯಲ್ಲಿ ಹೆಂಡತಿ ಊಟ ಮಾಡಬೇಕು ಅಂತಂದ್ರೆ ಗಂಡ ಹೆಂಡತಿ ಒಂದೇ ಕಡೆ ಇರಬೇಕು ಅಂತ ಅರ್ಥನ. ಈಗಿನ ಕಾಲದಲ್ಲಿ ಹೆಂಡತಿ ಉದ್ಯೋಗ ಮಾಡ್ತಾಳೆ, ಗಂಡನ ಉದ್ಯೋಗ ಮಾಡ್ತಾಳೆ. ಆದರೆ ಹೆಂಡತಿ ಮಹಾರಾಷ್ಟ್ರದಲ್ಲಿ ಗಂಡ ಕೇರಳ, ಒಂದೇ ಕಡೆ ವರ್ಗಾವಣೆ ಆಗಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಮೇಲಧಿಕಾರಿ ಬೇರೆ ಜಾತಿ ಆಗಿಬಿಟ್ರೆ ಜನ್ಮಕ್ಕೂ ಕೊಡೋದು. ಇಂತಹ ಸಂದರ್ಭದಲ್ಲಿ ಏನು ಮಾಡೋದು? ಯಾರಿಗೆ ದುಃಖ ಆಗಿದ್ರು ಕೂಡ ಒಂದೇ ಕಡೆ ಆಗ್ತಾನೆ ಇಲ್ಲ. ಅದಕ್ಕೆ ಕೃಷ್ಣ ಅವನಿಗೆ ತಾಂಬೂಲ ಸಮರ್ಪಣೆ ಮಾಡಿ, ಅಮ್ಮ ದುರ್ಗೆ ತಾಂಬೂಲ ಕೊಡ್ತೇನೆ, ನಿನ್ನ ಅಣ್ಣನಿಗೆ ನಿನ್ನ ಗಂಡನಿಗೆ ಕೊಡು. ಏನಾಗುತ್ತೆ? ಇಬ್ಬರಿಗೂ ಒಂದೇ. ಯಾಕೆ? ಆ ತಾಂಬೂಲ ಕೃಷ್ಣ ಚರ್ಪಣ ಮಾಡಿದ, ಕೃಷ್ಣ ತಿಂದ ತಾಂಬೂಲದ ಜೈಲಲ್ಲಿ ಹೆಣ್ಮಕ್ಕಳಿಗೆ ಸಿಕ್ಕಿತು ಅಂತಂದ್ರೆ ಸಿಗಬೇಕಂತ ಏನರ್ಥ? ಈ ಹೆಣ್ಮಕ್ಕಳು ಮತ್ತೆ ಕೃಷ್ಣ ಒಂದೇ ಕಡೆ ಇರಬೇಕು ಅಂತ. ಅವಾಗ ಆ ರಾಷ್ಟ್ರ, ಆ ರಾಜ್ಯ, ಈ ರಾಜ್ಯ ಇರ್ತಕ್ಕಂಥ ಇಬ್ಬರನ್ನು ಕೂಡ ಒಂದೇ ಕಡೆಗೆ ಒಂದೇ ಊರಿಗೆ ವರ್ಗಾವಣೆ ಮಾಡಿಸುವ ತಾಕತ್ತು ಕೃಷ್ಣ ಚರವಣೆ ಮಾಡಿದ ತಾಂಬೂಲಕ್ಕೆ ಉಂಟು ಅಂತಾರೆ. ಕೊಡುವವರನ್ನು ಆಶಿಸಿಕೊಂಡು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಇದನ್ನೇ ತಲೆಯಲ್ಲಿ ಮೆಲುಕು ಹಾಕೊಳ್ಳೋಣ. ಬೇರೆ ಬೇರೆ ಊರಲ್ಲಿದ್ದೇವೆ, ಕೃಷ್ಣ ನಮ್ಮಿಬ್ಬರನ್ನು ಒಂದೇ ಊರಿಗೆ ವರ್ಗಾವಣೆ ಆಗುವಂತೆ ಮಾಡು, ನಿನಗೆ ತಾಂಬೂಲವನ್ನು ಚರ್ವಣ ಅರ್ಪಣೆ ಮಾಡ್ತಾ ಇದ್ದೇವೆ, ನಿನ್ನಿಂದ ಚರ್ವಿತವಾದ ತಾಂಬೂಲ ಚರ್ವಣ ಅಂತ ಕರೀತೇವೆ ನಾವು. ನೀನು ತಿಂದಿರತಕ್ಕಂಥ ತಾಂಬೂಲದ ಎಂಜಲು ಕೃಷ್ಣ ಜನಗೆ ಸಿಗುವಂತೆ ಮಾಡಿ, ನಿನಗೆ ತಾಂಬೂಲ ಅಂತ ಹೇಳಿಕೊಂಡು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರೀತಿ. ಆ ಶ್ಲೋಕದಲ್ಲಿ ವಾದಿರ ಹೇಳುವಾಗ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಹೆಣ್ಮಕ್ಕಳು ಕೃಷ್ಣನಿಗೆ ಪುಷ್ಪವನ್ನು ಅರ್ಪಿಸಿದರು, ಕಾಮದಿಂದ ಅಲ್ಲ, ಪ್ರೇಮ. ಪ್ರೇಮದಿಂದ ಅರ್ಪಿಸಿದರು ಪುಷ್ಪವನ್ನು. ಆ ಪ್ರೇಮದಿಂದ ಎಲ್ಲ ಕಡೆ ಇಟ್ಟುಕೊಳ್ಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ತಾಂಬೂಲವನ್ನು ಅರ್ಪಣೆ ಮಾಡುವಾಗ ಈ ಅನುಸಂಧಾನ ಮಾಡೋಣ. ಅವಾಗ ಇಬ್ಬರನ್ನು ಕೂಡ ಒಂದೇ ಕಡೆಗೆ ತಂದು ಕೂಡಿಸ್ತಾರೆ. ಎಲ್ಲಿಯ ತನಕ ಅಂತಂದರೆ ಬರೇ ಒಂದೇ ಕಡೆ ಅಂತಂದರೆ ಬೇರೆ ಬೇರೆ ವರ್ಗಾವಣೆ ಆಗಿರಲ್ಲ, ಇಬ್ಬರು ಕೂಡ ಅಭಿಮುಖವಾಗಿ ಇರುವಂತೆ ಮಾಡ್ತಾನೆ. ಈಗ
ಆಚೆ ಒಂದು ಮುಖ ಈಚೆ ಒಂದು ಮುಖ ಇದ್ದದ್ದನ್ನು ಏಕಮುಖವಾಗಿ ಒಂದೇ ಕಡೆ ಇಬ್ಬರದ್ದು ಮುಖ ಬರುವಂತೆ ಕೃಷ್ಣ ಮಾಡಿದ್ದಾನೆ. ಆ ದೃಷ್ಟಿಯಲ್ಲಿ ಹೆಣ್ಮಕ್ಕಳು ಕೃಷ್ಣನಿಗೆ ತಾಂಬೂಲವನ್ನು ತಾವು ಅರ್ಪಣೆ ಮಾಡಿದ್ರು. ಆಮೇಲೆ ತಾಂಬೂಲ ಎಷ್ಟು ಕೊಟ್ಟಿದ್ದಾರೆ ಶಾಸ್ತ್ರಕಾರರು, ಅದನ್ನು ಪುನಃ ನಾನು ಹೇಳ್ತೇನೆ, ಮಾನಸಿಕವಾಗಿ ಅರ್ಪಣೆ ಮಾಡೋಣ. ಒಂದು ತಾಂಬೂಲ ಸುತರಾಂ ಕೊಡಬಾರದು, ಒಂದು ಬೀಳ್ಯದಲ್ಲಿ ಸುತರಾಂ ಕೊಡಬಾರದು, ಒಂದಕ್ಕೆ ತುಂಬ ನಿಷಿದ್ಧ. ನಮಗೆ ಏನಿದ್ರು ಕೂಡ ದ್ವೈತ, ಅದ್ವೈತ ಕೊಡದೆ ಕೊಡು, ಒಂದು ಕೊಡದೆ ಕೊಡು, ಒಂದು ಹಿರಿಯರೇ. ತೋಟದಿಂದ ಒಂದು ಬಾಳೆಯನ್ನು ತರಬಾರ್ದು, ಒಂದು ಬತ್ತಿಯಲ್ಲಿ ದೀಪ ಹಚ್ಚಬಾರ್ದು, ಎರಡು ಬತ್ತಿಯಲ್ಲಿ ದೀಪ ಹಚ್ಚಬೇಕು ಅಂತ ಕ್ರಮ. ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಒಂಟಿ ಬ್ರಾಹ್ಮಣ ಇರುವುದು ಬರಬಾರದು, ಅವಶ್ಯಕ. ಅದೇ ಒಂದು 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 ಎನ್ನತಕ್ಕಂಥ, ಅದರಿಂದ ಒಂದು ವೀಳ್ಯದೆಲೆಯನ್ನು ಎಂದೂ ಕೊಡಬೇಡ. ನಾವು ಏನು ವಸ್ತುವನ್ನು ದಾನ ಮಾಡುವಾಗ ಕೂಡ ಅದರೊಟ್ಟಿಗೆ ವೀಳ್ಯದೆಲೆ ಕೊಟ್ಟೇ ಕೊಡಬೇಕು ಅಂತ ನಿಯಮ. ಯಾಕೆ? ಕೊಟ್ಟ ವಸ್ತು ಶುದ್ಧವಾಗಬೇಕು ಅವನಿಗೆ. ನಾವು ಯಾಕೆ ಕೊಡೋದು ವಸ್ತುವನ್ನು? ಯಾವಾಗ ದಾನ ಮಾಡೋದು? ನಮಗೆ ಗೃಹದಿಂದ ತಗೊಳ್ಳೋದು ದಾನ, ನಮಗೆ ದಾನ ಮಾಡ್ತೇವೆ. ಜ್ಯೋತಿಷರಿಂದ ಇಷ್ಟು ಗ್ರಹಚಾರ ಉಂಟು, ಇಷ್ಟು ದಾನ ಮಾಡು, ಉಪ್ಪು ದಾನ ಮಾಡು, ಕರಕುಂಡ ದಾನ ಮಾಡು, ಕರಕುಂಡ ಬೂದು ಕುಂಬಳಕಾಯಿ ಅದು ದಾನ ಮಾಡು, ಹತ್ತಿ ದಾನ ಮಾಡು, ತ್ರಿಶೂಲ ದಾನ ಮಾಡು, ಪಂಚಕ ದಾನ ಅದನ್ನು ದಾನ ಮಾಡು ಅಂತ ನಮ್ಮಲ್ಲಿ ಉಂಟು. ಅದು ಉಪ್ಪು ದಾನ ಮಾಡು ಅಂತ. ಅದೇನಂತ ನಮ್ಮ ಗ್ರಹಚಾರ ಉಪ್ಪಲ್ಲಿ ಉಂಟು, ಅದನ್ನು ನಾವು ತಗೊಳ್ತಾರೆ. ಏನು ಕೊಡಬೇಕು? ಮೊದಲು ತಾಂಬೂಲ ಕೊಡಬೇಕು. ತಾಂಬೂಲದಲ್ಲಿ ಯಾರ ಸನ್ನಿಧಾನ? ಭಾಗೀರಥಿಯ ಸನ್ನಿಧಾನ. ಭಾಗೀರಥಿಯ ಕೆಲಸ ಏನು? ಶುದ್ಧ ಮಾಡುವುದು ಭಾಗ್ಯವಂತಿಯ ಕೆಲಸ ಅಲ್ವೋ. ನಾವೆಲ್ಲ ಪಾಪಗಳು ಅವಳಲ್ಲಿ ಹೋಗಿ ಮುಳುಗಿ ನಮ್ಮ ಪಾಪಗಳನ್ನೆಲ್ಲ ಕಳೀತಾರಲ್ವೋ, ಅದೇ ರೀತಿಯಲ್ಲಿ ದಾನ ಕೊಟ್ಟಿರತಕ್ಕಂಥ ವಸ್ತು ಏನುಂಟು ಅದರಲ್ಲಿ ನಮ್ಮ ಪಾಪ ಏನು ಸೇರಿಕೊಂಡಿದೆ ಅದು ಅವನಿಗೆ ಲಘವಾಗಬಾರದು. ಯಾಕೆ? ಲಘವಾಗಿಬಿಟ್ಟು ಮತ್ತೆ ದನಕ್ಕೆ ಬರೋದು. ಏನು ಮಾಡಬೇಕು? ಶುದ್ಧ ಆಗೋದಕ್ಕೋಸ್ಕರ ಒಂದು ತಾಂಬೂಲ ಕೊಟ್ಟು ಅದರ ಮೇಲೆ ಈ ವಸ್ತು ಇಟ್ಟುಬಿಟ್ರೆ ವಸ್ತು ಶುದ್ಧ. ಆ ದೃಷ್ಟಿಯಲ್ಲಿ ಅದರಿಂದಲೇ ದೇವತಾ ಭಾಗೀರಥಿ ತಾಂಬೂಲದಲ್ಲಿ. ನಾರಾಯಣ ಯಾರು? ವಿಷ್ಣುವಿನ ಯಾವ ರೂಪ? ಹರಿ ರೂಪ. ಏನು ಹರಿ? ಹರತಿ. ಭಾಗೀರಥಿಯ ಮೂಲಕ ನಾವು ದಾನ ಕೊಟ್ಟಂತಹ ವಸ್ತುವಿನಲ್ಲಿ ನಮ್ಮ ದೋಷ ಏನುಂಟು ಅದನ್ನು ಭಾಗೀರಥಿಯ ಮೂಲಕ ಹರತಿ ಇತಿ ಹರಿ. ಅದರಿಂದ ತಾಂಬೂಲದಲ್ಲಿ ಹರಿ ಮತ್ತೆ ಭಾಗೀರಥಿ ಇವರನ್ನು ಚಿಂತನೆ ಮಾಡಿ ದಾನ ಕೊಡಬೇಕು. ಹಾಗಾದರೆ ಒಂದು ಗಿಡದೆಲೆ ಸುತರಾ ಕೊಡಬಾರದು, ಎರಡು ಕೊಟ್ಟರೆ ಇದ್ದ ಸಂಪತ್ತು ಹೋಗಿಬಿಡು. ಮೂರು ಕೊಟ್ಟರೆ ಅನಿಷ್ಟ ಬಂದು ಸೇರುವುದು. ಇದು ಸಂಪತ್ತು ಹೋದದ್ದು ಮಾತ್ರ ಎರಡು ಕೊಡುವಾಗ, ಇದು ಹಾಗಲ್ಲ, ಸಾಲದಕ್ಕೆ ಅನಿಷ್ಟನೇ ಬಂದು ಸೇರುವುದು. ಅದರಿಂದ ಮೂರು ತಾಂಬೂಲ ಸುತರಾ ಕೊಡಬೇಡಿ. ಈಗಲೇ ನಾವು 2.5 ವರ್ಷದಿಂದ ಅನಿಷ್ಟವನ್ನು ಕೊಟ್ಟುಕೊಂಡಿದ್ದೇವೆ, ಪೂರಾ ಪರಿಹಾರ ಆಗಬೇಕು ಅನಿಷ್ಟ. ಅದರಿಂದ ಮೂರನ್ನು ಕೊಟ್ಟು ಅನಿಷ್ಟಗಳನ್ನು ಪುನಃ ಮೈ ಮೇಲೆ ಹೇಳ್ಕೊಳ್ತಕ್ಕಂಥ ಪ್ರಸಂಗ ಬರಬಾರದು. ಅದರಿಂದ 3 ಕೊಡಬಾರದು. ಮತ್ತೆ 4, 5 ಚತುರ್ವಿಧ ಪುರುಷಾರ್ಥಕ್ಕೋಸ್ಕರ 4, ನಮ್ಮ ಕಾರ್ಯ ಸಿದ್ಧಿಗೋಸ್ಕರ 5, 4, 5 ಪ್ರತಿಗೋಸ್ಕರ 4, 5 ವೀಳ್ಯದೆಲೆಗೆ ಹೋಗುವುದು. ಅದೇ ಮನಸ್ಸಿನಲ್ಲೇ ಇರಿಸಿಕೊಂಡು ದೇವರೇ 4 ನಿನಗೆ ವೀಳ್ಯದೆಲೆಯನ್ನು ಕೊಡ್ತೇನೆ, 5 ವೀಳ್ಯದೆಲೆಯನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ಭಗವಂತನಿಗೆ ತಾಂಬೂಲವನ್ನು ನಾವು ನಿವೇದನೆ ಮಾಡಿದೆವುದಂದರೆ ನಮ್ಮ ಮನೆಯಲ್ಲಿ ಐಕಮತ್ಯದ ಜೀವನ. ಇಬ್ಬರು ಸತಿಪತಿಗಳು ಒಂದೇ ಮನೆಯಲ್ಲಿ ಇರುವಂತೆ, ಒಂದೇ ಮನ, ಇಬ್ಬರಿಗೂ ಕೂಡ ಒಂದೇ. ಅವರಿಗೆ ಬಿಟ್ಬಿಡಿ, ನಮಗೆ ಒಂದೇ. ಎಷ್ಟೊಂದು ನಮ್ಮಲ್ಲೇ ಗೊಂದಲ ಇರುತ್ತೆ, ತೀರ್ಮಾನ ಮಾಡಲಿಕ್ಕೆ ಬರೋಲ್ಲ. ಆದರೆ ಹಾಗೋ ಹೀಗೋ, ಹೀಗೋ ಹಾಗೋ ಅಂತೇಳಿ ಎರಡೆರಡು ನಮ್ಮಲ್ಲಿ ಇರುವಾಗ ಹಾಗೆಲ್ಲ ಹೀಗೆ ಏನಕ್ಕಂತ ತೀರ್ಪು ಕೊಡುವ ತಾಕತ್ತು ತಾಂಬೂಲ ಕೊಟ್ಟಂತೆ ನಮ್ಮನ್ನು ಸುಸ್ತಾಗಲಿಕ್ಕೆ ಬಿಡೋಲ್ಲ. ಆದ್ರಿಂದಲೇ ತಾಂಬೂಲಕ್ಕೆ ಶೂದ್ರರ ಭಾಷೆಯಲ್ಲಿ ಏನು ಹೆಸರು ಗೊತ್ತಾ? ಬಚ್ಚಿರೆ. ಭಾಷೆಯಲ್ಲಿ ಇದು ಶಬ್ದ ಗೊತ್ತಿಲ್ಲ ಕಾಣುತ್ತೆ. ನಮ್ಮ
ಆಮೇಲೆ ಬ್ರಾಹ್ಮಣ ತುಳಿದಲ್ಲಿ ತಮ್ಮಂತ್ರ ಅಂತಾರೆ, ಶೂದ್ರರ ತುಳಿದಲ್ಲಿ ಬಚ್ಚಿರ ಅಂತಾರೆ. ಏನಂತ? ನಮ್ಮ ಬಚ್ಚಿರ, ನಮ್ಮನ್ನು ಬಚ್ಚರ ಹುಡುಕು ಬಚ್ಚಿರ. ಬಚ್ಚರ ಅಂದರೆ ಒಂದು 2 ಕಿಲೋಮೀಟರ್ ನಡೆದೇವು. ನಮ್ಮ ಶೂದ್ರ ಬಟ್ಟಂದ್ರೆ ಕೈಗಾರ ಬಚ್ಚುದು ಇರ್ತೀವಿ. ಸುಸ್ತಾಯಿತು ನಮ್ಮನ್ನು ಸುಸ್ತಾಗಲಿಕ್ಕೆ ಬಿಡೋಲ್ಲ ಅಂತ ಅದರಲ್ಲಿ ಬಚ್ಚಿರ ಎಂದು ತುಳಿದಲ್ಲಿ ಕರೀತಾರೆ. ಆ ನಿಟ್ಟಿನಲ್ಲಿ ಹೆಣ್ಣುಮಕ್ಕಳು ಕೃಷ್ಣನಿಗೆ ಪ್ರತಿ ದಿವಸ ನಾವು ತಾಂಬೂಲವನ್ನು ಕೊಟ್ಟು, ನೀನು ಮೆಚ್ಚಿರತಕ್ಕಂಥ ತಾಂಬೂಲ ಯಮಗೆ ಸಿಗಲಿ, ಯಮಗೆ ಪ್ರಸಾದ ರೂಪವಾಗಿ ಸಿಗಲಿ ಅಂತ ಹೇಳಿಕೊಂಡು ಹೆಣ್ಮಕ್ಕಳು ತಾಂಬೂಲವನ್ನು ಕೊಟ್ಟು, ಇನ್ನು ಒಂದು ಉಳಿದದ್ದು ಹಾಲಿನ ನೈವೇದ್ಯ, ವಯಸ್ಸು ಹಾಲನ್ನು ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ ಎಂಬಲ್ಲಿಗೆ ಮಾತು ಮುಗಿಸ್ತಾ ನಾಳೆ ಸಾಯಂಕಾಲ ಈ ಕಾರ್ಯಕ್ರಮ ಸೇವೆ